ನಮಸ್ಕಾರ ವೀಕ್ಷಕರೇ, ಎಲ್ಲ ಹೋದಂತಹ ಒಂದು ಶಕ್ತಿಗೆ ಶರಣಾಗಿ ನಮಿಸುತ್ತಾ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಚಾರ ಬಂದು ಸಾಮಾನ್ಯವಾಗಿ ನಿಮ್ಗೆ ಹೇಳ್ತಾ ಇರ್ತೀನಿ. ಏನಂತ ಹೇಳಿದ್ರೆ, ಇಲ್ಲಿ ಬರುವಂಥ ವಿಚಾರಗಳು ಅಥವಾ ನೀವೇನೇ ನೋಡಿದ್ರು ಒಂದು ಮೈಂಡಲ್ಲಿ ಹಾಕೊಂಡಿರಿ ಅಥವಾ ಮೈಂಡಲ್ಲಿ ಇಟ್ಕೊಂಡಿರಿ ಅನ್ನೋ ಒಂದೇ ವಿಚಾರ ಅಷ್ಟೇ. ಅದನ್ನ ನೀವು ಅದನ್ನ ಇದು ಮಾಡಿದ್ರು ಓಕೆ, ಮತ್ತೊಬ್ಬರಿಗೆ ಅದನ್ನ ಬಲವಂತ ಮಾಡೋದು ಅಥವಾ ಇದು ಮಾಡುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ನಾವು ಸಹ ಯಾರಿಗೂ ಬಲವಂತ ಮಾಡ್ತಾರೆ ವಿಚಾರಗಳು. ಸುಮಾರು ವರ್ಷಗಳಿಂದ ನಿಮ್ಗೆ ಹೇಳ್ತಿರೋದಂದ್ರೆ ಒಂದು ಮೈಂಡಲ್ಲಿ ಇಟ್ಕೊಳ್ಳಿ, ಅಥವಾ ನಿಮ್ಮಲ್ಲಿ ಏನಾದಿದ್ರೆ ಸಾಧ್ಯವಾದರೆ ಅದನ್ನು ಇದು ಮಾಡ್ಕೊಳ್ಳಿ ಅಷ್ಟೇ, ಇನ್ನೇನಿಲ್ಲ ವಿಚಾರ ಅವಶ್ಯಕತೆ. ಅಂದರೆ ಒಂದು ಮೈಂಡಲ್ಲಿ ಇಟ್ಕೊಳ್ಳಿ. ಕೆಲವೊಂದೆಲ್ಲ ಏನು ಇರುತ್ತೆ ಅಂದರೆ, ಕೆಲವೊಂದೆಲ್ಲ ಅದರದ್ದೇ ಆದಂತಹ ಇದೇ ಇರುತ್ತೆ. ಹಾಗಾಗಿ ಕೆಲವೊಂದೆಲ್ಲ ಮೈಂಡಲ್ಲಿ ಇಟ್ಕೊಳ್ಳಿ ಅಂತ ಅಷ್ಟೇ, ಇನ್ನೇನಿಲ್ಲ. ಈಗ ಸಡನ್ ಆಗಿ ಏನೋ ಒಂದು ಇದು ಮಾಡಿದಾಗ ಅಥವಾ ಯಾವುದೋ ಒಂದು ವಿಚಾರಗಳಲ್ಲಿ ಏನಾದರೂ ಒಂದು ಯಾವುದಾದ್ರೂ ಒಂದು ವಿಚಾರ ಯಾವುದು ಅಂತ ಇದಾಗ್ತಲ್ಲ. ಈಗ ಯಾವುದೋ ಒಂದು ವಿಚಾರ ಅಂತ ಅನ್ಕೊಳ್ಳಿ, ಅದ್ರ ಬಗ್ಗೆ ನಿಮ್ಮಲ್ಲಿ ನೀವು ಬದಲಾವಣೆ ತಗೊಳ್ಕೊಳ್ಳೋದು ಅಥವಾ ನನ್ನಲ್ಲಿ ನಾನು ಬದಲಾವಣೆ ತಗೊಳ್ಳುವಂಥದ್ದು ಏನಿದೆ ಅದನ್ನ ಮಾಡ್ಕೋಬೇಕು ಹೊರತು ನಾವೆಲ್ಲ ಒಂದು ಕಡೆ ಇದು ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು ನಿಮಗೆ ಅರಿವು ಬಂದರೆ, ನಿಮ್ಮ ಅರಿವಿಗೆ ಅದು ಇದಾಯಿತು ಅಂತ ಹೇಳಿದ್ರೆ ನೀವೇ ಸ್ವಯಂ ಆಗುವಂಥದ್ದು. ಹಾಗಾಗಿ ನಿಮ್ಮಲ್ಲೇ ನೀವೇ ಸ್ವಯಂ ಆಗಿ ಪ್ರಾಪಂಚಿಕವಾಗಿ ಏನಿರುತ್ತೆ ಅದರಿಂದ ಇದಾಗುವಂಥದ್ದು, ಸ್ವಯಂ ಇದಕ್ಕೆ ಇದಾಗುವಂಥದ್ದು ವೀಕ್ಷಕರೇ. ಹಾಗಾಗಿ ಸುಮಾರು ಎಲ್ಲರಿಗೂ ಅಂತ ಇದು ಮಾಡಕ್ ಸಾಧ್ಯ ಇಲ್ಲ. ನಾನು ಯಾವುದೋ ವಿಡಿಯೋ ಎಲ್ಲರಿಗೂ ಅಂತ ಇದು ಮಾಡಲ್ಲ. ಒಂದಷ್ಟು ಇದ್ರೆ ವಿಚಾರಗಳಿದ್ರೆ ಮಾತ್ರ ಮಾಡೋದು ವೀಕ್ಷಕರೇ. ಹಾಗಾಗಿ ಪ್ರಸ್ತುತ ಏನಿದೆ ಇದೆಲ್ಲ ಏನು ಅಂತ ಹೇಳ್ತಾರೆ ಅಂದ್ರೆ, ಒಂದು ಮಹಾಯುಗ, ಒಂದು ಕಲಿಯುಗ ಅಂತ ಹೇಳಿದ್ರೆ ಈ ಒಂದು ಯುಗದಲ್ಲಿ ಇದಿಂಗೇನೆ ಇರುತ್ತೆ. ಇಲ್ಲಿ ಜೀವನ ಅದು ಇದು ಅಂತ ಎಲ್ಲನೂ ಒಂದು ಗೊತ್ತಾಗದೇ ಇರುವಂತಹ ಒಂದು ವಿಚಾರ. ಅಂದ್ರೆ ಇಲ್ಲಿ ಯಾವುದೇ ಒಂದು ಹೊಸ ಒಂದು ಪೀಳಿಗೆ ಒಂದು ಬಂದಾಗ್ಲೂ ಇಲ್ಲಿದು ವಿಚಾರಗಳು ಈ ಥರ ಇರೋದ್ರಿಂದ ಜೀವನ ಕ್ರಮಗಳೆಲ್ಲ ಈ ಥರ ನಡೆಯುತ್ತಾ ಹೋಗುತ್ತೆ. ಅದನ್ನ ಇದು ಮಾಡೋಕ್ಕೆ ಇದಿಲ್ಲ ವೀಕ್ಷಕರೇ. ಹಾಗಾಗಿ ಇದೇ ಬೇರೆ ಯಾವುದೋ ಒಂದು ಯುಗ ಆಗಿದ್ರೆ, ಮತ್ತೊಂದು ಮಗದೊಂದು ಆಗಿದ್ರೆ ಅಲ್ಲಿ ಯಾವುದೋ ಗುರುಕುಲನೋ ಮತ್ತೊಂದು ಅದು ಇದು ಅಂತ ಇರ್ತಿತ್ತು. ಆದರೆ ಇದು ಈಗ ಪ್ರಸ್ತುತ ಕಲಿಯುಗ ಆಗಿದ್ದರಿಂದ ಇಲ್ಲಿ ಬೇರೆ ಬೇರೆ ಆದಂತಹ ಜೀವನ ಶೈಲಿ ಆಗಿರ್ಬೋದು ಎಲ್ಲ ಇದಾಗಿದೆ. ಏನು ಫಸ್ಟು ತಗೊಂಡ್ರೆ ಈಗ ಒಂದು ಪಾರ್ಟ್ ಒಂದು ಇದನ್ನ ಎಲ್ಲಾನು ಒಂದೇ, ಆ್ಯಕ್ಚುಲಿ ಒಂದು ಇದು ಎಲ್ಲ ಒಂದೇನೆ. ಬರ್ತಾ 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 ಅದರದ್ದು ಒಂದು ಇದೇನು ಯುಗವಾಗಿ ಒಂದು ಪರ್ಟಿಕ್ಯುಲರ್ ಆಗಿ ಅದನ್ನ ವಿಂಗಡಿಸಿ ಇದು ಮಾಡ ಏನು ಇದಾಗಿದೆ. ಹಾಗಾಗಿ ಈ ಮೊದಲು ಏನಿತ್ತು ಸತ್ಯಯುಗ ಅಂತ ಇದರಲ್ಲಿ ಏನಿತ್ತು ಅಂತ ಇದರಲ್ಲಿ ತುಂಬ ಚೆನ್ನಾಗಿ ಜಾಸ್ತಿ ಇದ್ದಂಥದ್ದು, ಎರಡನೇ ಇದರಲ್ಲಿ ಕಡಿಮೆ ಆಗಿರುವಂತಹ ಬಂದಿದೆ. ಹಂಗೆ ಮೂರನೇದು ಅಷ್ಟೇ, ಇದು ನಾಲ್ಕನೇದು ಕಲಿಯುಗ ಅಂತ ಒಂದು ಮಹಾಯುಗ, ಎಲ್ಲ ಒಂದೇ ಯುಗ. ಒಂದು ಫೈನಲ್ ಆಗಿ ಅಷ್ಟು ಇದರಲ್ಲಿ ಒಂದು ರೌಂಡ್ ಅಪ್ ಮಾಡಿದ್ರೆ ಒಂದು ಕಲಿಯುಗ ಅಂತ ಫೈನಲ್ ಆಗಿ ಇದರಲ್ಲಿ ಬರುತ್ತೆ. ಹಾಗಾಗಿ ಈಗ ಇದರಲ್ಲಿ ಎಷ್ಟೋ ಕಡಿಮೆ ಆಗ್ತಾ ಬಂದಿರುತ್ತೆ ನಮಗೆ. ಅದು ನಮ್ಮ ಇದರಲ್ಲಿ ಇರೋದೇ ಅಲ್ಲ. ಅದು ಎಷ್ಟೋ ವಿಚಾರಗಳು ನಮ್ಗೆ ಗೊತ್ತೇ ಇದೇ ಇರಲ್ಲ. ಈಗ ನಮ್ಮ ಪೂರ್ವಿಕರು ಯಾರೋ ಒಬ್ರು ಹಿಂದಿನವರು ಅವ್ರು ಹಿಂದಿನವ್ರು ಮಾಡಿದ್ದು ಸಂಪ್ರದಾಯ ಅಥವಾ ಅದೋ ಒಂದು ಕಟ್ಟುಪಾಡು ಬೇರೆ ಥರ ಅದರದೇ ಆದಂತಹ ಒಂದು ಇದಿರುತ್ತಲ್ಲ, ಅದು ಬರ್ತಾ 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 ಅವರ ಮುಂದಿನ ಜನರೇಷನ್ ಫಾಲೋ ಮಾಡಿರಲ್ಲ. ಈಗ ಎಕ್ಸಾಂಪಲ್, ಈಗ ನಮ್ಮ ನಮ್ಮ ತಂದೆ ತಾಯಿ ಆಗಿರ್ಬೋದು ಅಥವಾ ಈಗ ಬೇರೆ ಯಾರೋ ತಂದೆ ತಾಯಿ ಆಗಿರ್ಬೋದು, ಅದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಬಂದಿರ್ತಾರೆ. ಮೂಢನಂಬಿಕೆನೋ ಮಗದೊಂದು ಆ ಥರ ವಿಚಾರಗಳು ಕೆಲವೊಂದು ಅದನ್ನ ಹೆಂಗೆ ಇದು ಮಾಡಬೇಕು ಅನ್ನೋದು ಬೇಕಾಗಿರುತ್ತಲ್ವ. ಹಾಗಾಗಿ ಕೆಲವೊಂದು ಮೂಢನಂಬಿಕೆ ಅನ್ಕೊಂಡು ಎಲ್ಲ ಬಿಟ್ಕೊಂಡು ಬಂದಿರೋದ್ರಿಂದ ಪ್ರಸ್ತುತ ಕಲಿಯುಗದಲ್ಲೇ ಎಷ್ಟೋ ವಿಚಾರಗಳು ಬಿಟ್ಟು ಬಂದಿರೋದ್ರಿಂದ ಈಗ ಇನ್ನೂ ಮುಂದುವರೆದು ಹಳೆದೆಲ್ಲ ಬಿಟ್ಟಿರುವಂಥದ್ದು ಈ ಪ್ರಸ್ತುತ ಯುಗದಲ್ಲೇ. ಹಾಗಾಗಿ ಇನ್ನು ಈ ಯುಗಕ್ಕೆ ತಗೊಂಡೋದ್ರೆ, ಹಳೆ ಯುಗ, ದ್ವಾಪರ ಯುಗ, ತ್ರೇತಾಯುಗ, ಸತ್ಯಯುಗಕ್ಕೆ ತಗೊಂಡೋದ್ರೆ ಎಷ್ಟೋ ವಿಚಾರಗಳನ್ನ ಎಷ್ಟೋ ಇದನ್ನ ಕಳೆದುಕೊಂಡು ಬಂದಿರುವಂಥದ್ದು ಈ ಪ್ರಸ್ತುತ ಕಲಿಯುಗಕ್ಕೆ. ಹಾಗಾಗಿ ಹಿಂದೆ ತ್ರೇತಾಯುಗದಲ್ಲಿ ಏನಿತ್ತು ಇನ್ನೂ ಬೇರೆ ತರ ಇತ್ತು, ದ್ವಾಪರ ಯುಗದಲ್ಲಿ ಸಹ ಬೇರೆ ತರ ಇತ್ತು, ಸತ್ಯಯುಗದಲ್ಲಿ ಇನ್ನೂ ಬೇರೆ ತರ ಇರುವಂಥದ್ದು. ಯುಗಗಳಲ್ಲಿ ಇಷ್ಟು ಕಳೆದೋಗಿದೆ. ಆ ಕಲಿಯುಗದಲ್ಲಿ ಈ ಹಿಂದಿನವರು ಮಾಡ್ಕೊಂಡು ಬಂದಿರೋದು ಎಷ್ಟೋ ಇವತ್ತಿನ ಪೀಳಿಗೆಯವರು ಮಾಡೋದಿಲ್ಲ. ಅದು ಬೇರೆ ತರ ಕಳೆದುಕೊಂಡು ಬಂದಿದೆ. ಹಾಗಾಗಿ ಈ ಜಡ್ಜ್ಮೆಂಟ್ ಸಿಗಂತಹ ಈ ಒಂದು ಏನು ಇಲ್ದಿರೋಂತಹ ಈ ಒಂದು ಪ್ರಸ್ತುತ ಇದೇನಿದೆ ಜನರೇಷನ್ ಅಂತ ಹೇಳ್ಬೋದು, ಇದು ಏನಿರುತ್ತೆ ವೀಕ್ಷಕರೇ, ಕೆಲವೊಂದೆಲ್ಲ ಏನು ಇದಾಗದಿರುವಂತಹ ವಿಚಾರಗಳು ಇರಬಹುದು. ಹಾಗಾಗಿ ಇಲ್ಲಿ ಎಲ್ಲನೂ ಇದೆ. ಯುಗದ ಆಯುಸ್ಸು ನಿಮಗೆ ಸುಮಾರು ಸತಿ ಹೇಳಿದ್ವಿ. ಯುಗದ ಆಯುಸ್ಸು ಚೆನ್ನಾಗಿದೆ.
ಮನುಷ್ಯನ ಜೀವನ ಶೈಲಿ ಆಗಿರ್ಬೋದು, ಮತ್ತೊಂದು ಮಗದೊಂದು ಇದರಿಂದ ಹೋಗುತ್ತೆ. ಪ್ರಕೃತಿ ಇದೆಲ್ಲ ಹೊರತುಪಡಿಸಿ ಜೀವನ ಶೈಲಿಯಿಂದನೂ ಸಹ ಯುಗದ ಆಯುಸ್ಸು ಇದಾಗುತ್ತೆ, ಹೋಗುತ್ತೆ ಅದು. ಇದು ಯಾವುದೇ ನೋಡಿರುವಂಥದ್ದಲ್ಲ, ನಾನು ನಿಮಗೆ ಹೇಳ್ತಾ ಇರ್ತೀನಿ, ಯಾವುದನ್ನು ನಾನು ನೋಡೋಕ್ಕೆ ಹೋಗೋದಿಲ್ಲ. ಈಗ ಒಬ್ಬ ಮನುಷ್ಯ ಆರೋಗ್ಯವಂತ ಯಾವುದು ನೋಡಕ್ ಹೋಗಲ್ಲ ಅಂತಂದ್ರೆ ನೋಡಕ್ ಹೋಗ್ಬೇಕು, ತಿಳ್ಕೊಬೇಕು. ಆದ್ರೆ ನಾನೀಗ ಸ್ಟಾರ್ಟ್ ಆದಷ್ಟು ಸ್ವಲ್ಪ ಇದು ಮಾಡ್ತಾ ಇದೀನಿ, ಆದ್ರೆ ಫೋನ್ ಎಲ್ಲ ಕಡಿಮೆ ಮಾಡಿದ್ದೀನಿ. ಆದ್ರೆ ನಿಮ್ ಜೊತೆ ಹೇಳ್ಬೇಕಾದ್ರೆ ಒಂದು ಇದರಲ್ಲಿ ಇರಬೇಕು ಅನ್ನೋದು ಒಂದಷ್ಟೇ, ಇನ್ನೇನಿಲ್ಲ. ನಂಬೋದು ಅದು ನನಗೆ ಗೊತ್ತಾಗಲ್ಲ. ಹಾಗಾಗಿ ವಿಚಾರಗಳು ಕೆಲವೊಂದು ನಾನು ಹೇಳಕ್ಕೆ ಇದು ಮಾಡೋದಷ್ಟೇ. ಹಾಗಾಗಿ ಈಗ ಅಧ್ಯಯನಗಳಲ್ಲಿ ತೊಡಗಿದ್ದೀನಿ. ಈಗ ನಿಮ್ಗೆ ಹೇಳ್ದಂಗೆ ಹೊಸದು ಬಿಟ್ಟಿದ್ದೀನಿ ಆ ಥರ ವೀಕ್ಷಕರೇ. ಈಗ ಒಬ್ಬ ಮನುಷ್ಯನಿಗೆ ಈಗ ನ್ಯಾಚುರಲ್ ಆಗಿ ಹೇಳ್ಬೇಕು ಅಂದ್ರೆ ಪ್ರತಿಯೊಬ್ಬರಿಗೂ 100 ವರ್ಷದ ಮೇಲೆ ಆಯುಸ್ಸಿದೆ. ನಮ್ಗೆ ಈಗ ಪ್ರೆಸೆಂಟ್ ಸಹ 100 ವರ್ಷದ ಮೇಲೆ ಪ್ರತಿಯೊಬ್ಬ ಜೀವಿಗೆ ಆಯುಸ್ಸಿದೆ. ಮನುಷ್ಯ ಜೀವಿಗೆ 100 ವರ್ಷ 120 ವರ್ಷ ಬದುಕ್ಬೋದು ಸಾಮಾನ್ಯವಾಗಿ. ಆದರೆ ಇವತ್ತು ಬದುಕೋದಿಲ್ಲ. ಇವತ್ತೊಂದು 50 ವರ್ಷ 60 ವರ್ಷ 70 ವರ್ಷನೇ ಒಂದು ಫೈನಲ್ ಅನ್ನೋ ಥರ ಇದು ಮಾಡ್ಕೊಂಡ್ಬಂದಿರೋದು ಸಹ ಮನುಷ್ಯನೇ. ನ್ಯಾಚುರಲ್ ಆಗಿ ಅಷ್ಟು ಆಯುಸ್ಸಿದೆ. ನ್ಯಾಚುರಲ್ ಆಗಿ ಇವತ್ತು ಬದುಕ 60-70 ವರ್ಷ ತನಕ ಬಂದ್ಬಿಟ್ಟಿದೆ. ಎಷ್ಟೇ ನ್ಯಾಚುರಲ್ ಬಂದರೂ 80 ವರ್ಷಕ್ಕೆ ಇದಾಗುವಂಥದ್ದಿದೆ. 100 ವರ್ಷಕ್ಕೆ ಗಟ್ಟಿಮುಟ್ಟಾಗಿರುವಂಥವ್ರು ಇದ್ರು ಹಿಂದೆ ಪೂರ್ವಿಕರು ಹಿರೀಕರು ಅಂತ ಹೇಳ್ತಾರೆ. ಹಾಗಾಗಿ ಈ ಒಂದು ಇದು ಈಗಲೂ ಪ್ರೆಸೆಂಟ್ ಇದೆ. ಆದರೆ ಅದನ್ನು ಆಪರೇಟ್ ಮಾಡೋರು ಬೇಕಾಗುತ್ತೆ. ಆಪರೇಟರ್ ಮಾಡೋರು ಸಿಕ್ಕಿದಾಗ ಆಪರೇಟ್ ಮಾಡೋರು ಕೈಗೆ ಸಿಕ್ಕಿದಾಗ ಅಥವಾ ಅಂಥವ್ರು ಇದ್ದಾಗ ಅದು ಮನುಷ್ಯನಿಗೂ ಲಭಿಸುತ್ತೆ ವೀಕ್ಷಕರೇ. ಹಾಗಾಗಿ ಆ ಆಯುಸ್ಸು ಇದೆ ಮನುಷ್ಯನಿಗೆ. 80 ವರ್ಷ ಆಗಿ ನ್ಯಾಚುರಲ್ ಆಗಿ ಯಾರು ಮರಣ ಹೊಂದ್ತಾ ಇದ್ದಾರೆ ಅಂಥ ಮರಣ ಅವರು 100 ಮೇಲೆ ತಗೊಂಡೋಗ್ಬೋದು. ಆದರೆ ಇವತ್ತು ಅದು ಯಾವುದೂ ಇಲ್ಲ. ಅಂಥವ್ರು ಆಪರೇಟ್ ಮಾಡೋರಾಗಲಿ ಅಂಥವ್ರು ಇರಬೇಕಾಗುತ್ತೆ. ಹಾಗಾಗಿ ಯುಗದು ಅಷ್ಟೇ. ಯುಗದು ಅದರದೇ ಆದಂತಹ ಆಯಸ್ಸಿದೆ. ಯುಗಕ್ಕೆ ಅದರದೇ ಆದಂತಹ ಇದಿದೆ. ಇಲ್ಲಿ ಲೈಫ್ ಸ್ಟೈಲ್ಗಳು ಏನಿದೆ ಎಲ್ಲನೂ ಇನ್ಕ್ಲೂಡ್ ಆಗಿ ಪರಿಸರ ಪ್ರಕೃತಿ ಅದನ್ನು ಸೇರಿ ಮನುಷ್ಯನ ಜೀವನ ಏನಿದೆ ಅದು ಸೇರಿ ಎಲ್ಲನೂ ಇನ್ಕ್ಲೂಡ್ ಆಡ್ ಆಗುತ್ತೆ. ನ್ಯಾಯ ನೀತಿ ಧರ್ಮ ಇದೆಲ್ಲ ಏನಿದೆ ಇದೆಲ್ಲ ಸೇರಿ ಅದು ಆಡ್ ಆಗುತ್ತೆ ವೀಕ್ಷಕರೇ. ಹಾಗಾಗಿ ಇದೊಂದು ಒಟ್ಟಾರೆ ಹೇಳ್ಬೇಕಂದ್ರೆ ಇದೆ. ಆದರೆ ಇದು ಕಳ್ಕೊಳ್ತಾ ಇರೋದು ಸಹ ಈಗಿನ ಒಂದು ವಿಚಾರಗಳಿಂದ. ಆ ಒಂದು ನಡೆ ಆಯುಸ್ ಅನ್ನೋದು ಯುಗದ ಆಯುಸ್ಸು ಸಹ ಕ್ಷೀಣಿಸಿ ಹೋಗುತ್ತೆ. ಎಷ್ಟೋ ಲಕ್ಷಗಳು ಅಂತ ಕೊಡ್ತಾರೆ, ಕ್ಷೀಣಿಸಿ ಹೋಗುತ್ತೆ ಸಾಮಾನ್ಯವಾಗಿ. ಅದು ಇದ್ರೂ ಮುಂದೆ ಅದು ಅದರದೇ ಆದಂತಹ ಪ್ರಾಕೃತಿಕ ಬದಲಾವಣೆ ಇಂಥದ್ದಿಗೆ ಇದರಿಂದ ಅದು ಇದಾಗಿ ನೆಕ್ಸ್ಟ್ ಬೇರೆ ಹಂತದಲ್ಲಿ ಅದರದೇ ಆದಂಥದ್ದು ಪ್ರಕೃತಿ ಇದರಿಂದ ಆಗುವಂಥದ್ದು ಬದಲಾವಣೆ ಅನ್ನೋದು ನಮ್ಮಿಂದ ಏನು ಸಾಧ್ಯ ಇಲ್ಲ. ಈಗೇನು ಸಾಧ್ಯ ಪಡೋದಕ್ಕೂ ಇದಿಲ್ಲ. ತಾನೇ ಎಚ್ಚೆತ್ಕೊಂಡು ಇರುವಂಥ ಕ್ಷಣಗಳು ಇರುವಂಥ ಸಮಯ ಒಂದು ನಿರ್ದಿಷ್ಟ ಆಯುಸ್ಸು ಏನಿದೆ ತಮ್ಮನ್ನು ತಾವು ಪಕ್ವ ಮಾಡ್ಕೊಂಡು ಹೋಗ್ಬೇಕು ಹೊರತು ಎಲ್ಲಾನು ನಾವು ಇದು ಮಾಡ್ತೀವಿ ಅನ್ಕೊಳ್ಳೋಕ್ಕೆ ನಾನಂತೂ ಇದರಲ್ಲಿಲ್ಲ. ನೀವು ಅದರ ಅನ್ಕೊಳ್ಳೋಕ್ಕೆ ಹೋಗ್ಬಾರ್ದು. ಹಾಗಾಗಿ ಇದು ಅದರದೇ ಆದಂತಹ ಬದಲಾವಣೆಗಳಿಂದ ಪಂಚಭೂತಗಳಿಂದ ನೈಸರ್ಗಿಕ ಕ್ರಿಯೆಗಳಿಂದ ಕಾಲದ ಒಂದು ಸಮಯ ಆಧಾರಿತದಿಂದ ತಾನಾಗೆ ಅದು ಆಗುತ್ತೆ. ಮತ್ತು ಅಂಥವ್ರು ಸಿಗ್ತಾರೆ. ಅಂಥವ್ರು ಸಿಗಬೇಕು. ಈಗ ಏನಿದೆ ನಮ್ಮ ಒಂದು ದೈನಂದಿನ ವಿಚಾರಗಳಲ್ಲೇ ಏನಿದೆ ಅಂಥವ್ರೆಲ್ಲ ಸಿಗಬೇಕು. ಹಾಗಾಗಿ ಇಂಥವ್ರೆಲ್ಲ ಸಿಕ್ಕಿದಾಗ ಅದು ಅಂಥವ್ರನ್ನ ಇದು ಮಾಡಿದಾಗಲೇ ಅದಕ್ಕೊಂದು ಇದಾಗುವಂಥದ್ದು. ಇನ್ನೊಂಥದ್ದು ಆಗಿಲ್ಲ, ಇನ್ನೊಂಥವ್ರು ಇದಾಗಿಲ್ಲ. ಹಾಗಾಗಿ ವೀಕ್ಷಕರೇ ಎಲ್ಲನೂ ಇದೆ ಮನುಷ್ಯನ ಒಂದು ಜೀವನ ಕ್ರಮಗಳಲ್ಲೂ ಇದೆ. ಹಾಗಾಗಿ ಈಗ ಮನುಷ್ಯನ ಒಂದು ಅವರ ಅಂತ ಏನು ಹೇಳ್ತಾರೆ ಬಾಡಿಯಿಂದ ಒಬ್ಬ ಮನುಷ್ಯನ ದೇಹದಿಂದ ಒಂದೇ ಆದಂಥ ಪ್ರಭಾವಳಿಗಳು ಇದಾಗುತ್ತೆ. ಹಾಗಾಗಿ ಈ ಒಂದು ಒಟ್ಟು ಸಂಖ್ಯೆಯಲ್ಲಿ ಜೀವಿಗಳ ಒಂದು ಪ್ರಪಂಚದ ಜನರ ಪ್ರಭಾವಳಿ ಸಹ ಏಕತೆಯಲ್ಲಿ ಅಥವಾ ಅದರದೇ ಆದಂಥ ಪ್ರಭಾವಳಿ ಹೊರಹೊಮ್ಮುತ್ತೆ ವೀಕ್ಷಕರ. ಅದು ಇದಾಗದೇ ಇರ್ಬೋದು, ಅದರದೇ ಆದಂಥ ಪ್ರಭಾವಳಿ ಇರುತ್ತೆ. ಅದರಿಂದ ಪ್ರಪಂಚ ಏನು ಅಂತಲೂ ಗೊತ್ತಾಗುತ್ತೆ. ಈ ಪ್ರಪಂಚ ಹೇಗಿದೆ, ಪ್ರಪಂಚದ ಇದೇನಿದೆ ಅಂತಲೂ ಇದು ಮಾಡುವಂಥದ್ದು ಇದೆ ವೀಕ್ಷಕರೇ. ಹಾಗಾಗಿ ಪ್ರಪಂಚದ ಒಟ್ಟು ಜನರ ಪ್ರಭಾವಳಿ ಸಹ ಮೇಲ್ಗಡೆ ಅಂದರೆ ಮೇಲ್ಮುಖದಲ್ಲಿ ಅದರದ್ದು ಪ್ರಭಾವಳಿ ಸ್ವಲ್ಪ ಗೋಚರಿಸುವಂತಹ ವಿಚಾರಗಳು ಸಹ ಇದೆ ವೀಕ್ಷಕರೇ. ಹಾಗಾಗಿ ಉತ್ತಮ ಜೀವನ ಕ್ರಿಯೆಗಳು ಅದರದೇ ಆದಂತಹ ವಿಚಾರಗಳಲ್ಲಿ ಏನಿದೆ ತೊಡಗುವಿಕೆ ಇದೆಲ್ಲ ಏನಿದೆ ಆ ಒಂದು ಒಟ್ಟು ಜನರ ಜೀವನದ ಪ್ರಭಾವಳಿ ಸಹ ರಿಫ್ಲೆಕ್ಟ್ ಆಗುತ್ತೆ ಮೇಲ್ಮುಖವಾಗಿ. ಜನಜೀವನ ಹೇಗಿದೆ ಅನ್ನೋದು ಒಂದನ್ನು ನೋಡಿದಾಗ ಹೇಗೆ ಜೀವನ ಅನ್ನೋದು ರಿಫ್ಲೆಕ್ಟ್ ಆಗುತ್ತೆ ವೀಕ್ಷಕರೇ. ಹಾಗಾಗಿ
ಎಲ್ಲವನ್ನು ಒಳಗೊಂಡಿರುವಂತಹ ಒಂದು ವಿಚಾರಗಳಲ್ಲಿ, ಎಲ್ಲನೂ ಅವನತಿ ಹೊಂದಿರುವಂಥ ವಿಚಾರಗಳಲ್ಲಿ ತುಂಬ ಕ್ಷೀಣಿಸಿ ಹೋಗಿರುವಂತಹ ಹಲವು ಯುಗಗಳು ಕಳೆದು ಈ ಯುಗದಲ್ಲೇ ಹಲವು ವಿಚಾರಗಳು ನಶಿಸಿ ಹೋಗಿ ಉಳಿದಿರುವಂತಹ ಅಷ್ಟೋ ಇಷ್ಟೋ ವಿಚಾರಗಳಲ್ಲಿ ಇರುವಂತಹ ಜೀವನ ವೀಕ್ಷಕರೇ. ಹಾಗಾಗಿ ಇಲ್ಲಿ ಎಲ್ಲನೂ ಇರುತ್ತೆ, ಮತ್ತು ಹಿಂದೆ ಬಂದಿರುವಂತಹ ಹಲವು ವಿಚಾರಗಳಲ್ಲಿ ಎಷ್ಟೋ ಮರೆಮಾಚಿ ಹೋಗಿರುತ್ತೆ. ಹಾಗಾಗಿ ಈ ಒಂದು ವಿಚಾರಗಳಲ್ಲಿ ಏನಿದೆ, ಮನುಷ್ಯನ ಒಂದು ಈಗ ನಾವು ದೇವ್ರು ನಂಬ್ತಿರೋ ಬಿಡ್ತೀವೋ ಅದ್ರ ಸೆಕೆಂಡರಿ ವೀಕ್ಷಕರೇ. ನಾನು ನಂಬ್ತೀನೋ ಬಿಡ್ತೀವೋ ಅದ್ರ ಬಗ್ಗೆ ನಿಮಗೆ ಹೆಚ್ಚು ನಾನು ಕ್ಲಾರಿಟಿ ಕೊಡಲ್ಲ. ಯಾಕೆಂದರೆ ನಾನು ಹುಟ್ಟಿ ಅಥವಾ ನಾನು ಬಂದಾಗ ನೋಡಿದೆ ಪ್ರಪಂಚ ನೋಡಿ ಇಲ್ಲಿ ದೇವ್ರು ಅಂತ ಪೂಜಿಸ್ತಿದ್ದಾರೆ ಅಥವಾ ಅಲ್ಲಿ ಮತಗಳು ಜಾತಿಗಳು ಇದೆ ನಿಮ್ಗೆ ಹೇಳ್ತಿರ್ತೀವಿ. ಈ ಥರ ಎಲ್ಲ ಮಾಡ್ತಿರೋದ್ರಿಂದ ನಾನೊಬ್ಬ ವೀಕ್ಷಕ ಅಥವಾ ನೋಡ್ತಾ ಇರೋದು ಒಬ್ಬ ಇದು ಮಾಡ್ತಿರೋದ್ರಿಂದ ನನಗೆ ನಾನು ದೇವ್ರು ನಂಬ್ತೀನೋ ಅದು ಸೆಕೆಂಡ್ರಿ ವಿಚಾರ. ಹೇಳಿದ್ರೆ ಇಲ್ಲ, ಪ್ರಪಂಚದಲ್ಲಿ ಇದೆ ಧರ್ಮ ಜಾತಿ ಅಂತೆಲ್ಲ ತುಂಬ ಇದು ಮಾಡುವಂಥದ್ದು ಹಲವು ಇದರಿಂದ ನಡೀತಾ ಬರ್ತಾ ಇದೆ. ಅದು ಈ ವಿಚಾರಗಳು ವೀಕ್ಷಕರೇ ನಾವಿಲ್ದಿದ್ದ ಸಾವಿರ ಶತಮಾನಗಳು ಅಂತ ಹೇಳ್ಬೋದು ಬರ್ತಾ ಇದೆ. ಹಾಗಾಗಿ ಇದಕ್ಕೆ ನಾವು ಇದಲ್ಲ, ಆದರೆ ನಾವು ಸಹ ಒಬ್ಬ ನೋಡ್ತಾ ಇರೋದು ಒಬ್ಬ ನಿಮ್ಮ ಜೊತೆ ಇರೋ ಒಂದು ವೀಕ್ಷಕ ಅಂತಾನೆ ಅನ್ಕೊಳ್ಬೋದು. ಹಾಗಾಗಿ ನಾವು ದೇವ್ರನ್ನ ನಂಬ್ತೀವೋ ಅದು ಸೆಕೆಂಡ್ರಿ ವಿಚಾರ. ಹಾಗಾಗಿ ಇಲ್ಲಿ ಇರುವಂತಹ ಎಲ್ಲ ದೇವರುಗಳು ತನ್ನದೇ ಆದಂತಹ ಶಕ್ತಿನ ತನ್ನದೇ ಆದಂತಹ ಸಮಯದಲ್ಲಿ ತನ್ನದೇ ಆದಂತಹ ಒಂದು ಯುಗದ ಸಲುವಾಗಿ ಜನಿಸಿರ್ತಾರೆ, ಆಯಾ ಭಾಗದಲ್ಲಿ ಇದಾಗಿರ್ತಾರೆ. ಆದರೆ ಎಲ್ಲನೂ ಒಂದೇನೆ, ಆದರೆ ಆಯಾ ವಿಚಾರಗಳಿಗೆ ಆಯಾ ಭಾಗಗಳಿಗೆ ಇದಾಗಿರ್ತಾರೆ. ಈಗ ಈ ಪ್ರಸ್ತುತ ಏನಿದೆ ತುಂಬ ಇದಾಗಿರುವಂಥದ್ದು ಎಲ್ಲ ಟೆಕ್ನಾಲಜಿಯಿಂದ ಹಿಡಿದು ಎಲ್ಲ ಇದಾಗಿರುವಂಥದ್ದು. ಅದೇ ಹಿಂದೆ ತೊಗೊಂಡು ಹೋಗ್ತೀನಿ ಅಂತಂದರೆ ಆಗ ಅಂಥದ್ದು ಇರಲಿಲ್ಲ. ಯಾವುದೋ ಇದ್ರ ಮುಖಾಂತರ ನೋಡುವಂಥದ್ದು ಅದು ಕೆಲವೊಬ್ರಿಗೆ ಮಾತ್ರ ಇದಿತ್ತು ಅಂತ ಅನಿಸುತ್ತೆ. ಯಾವುದದು ಏನದು ನೀರಿನ ಮುಖಾಂತರನೋ ಯಾವುದೋ ಒಂದು ಇದ್ರ ಮುಖಾಂತರ ಅದೇನೋ ಇದೆ ವೀಕ್ಷಕರೇ. ಹಾಗಾಗಿ ಇಲ್ಲಿಂದ ಮತ್ತೊಂದು ಖಂಡಗಳಲ್ಲಿ ಏನಾಗ್ತದೆ ಅನ್ನೋದು ಎಷ್ಟೋ ವಿಚಾರಗಳಲ್ಲಿ ಇದಿರಲಿಲ್ಲ. ಹಳೆ ದ್ವಾಪರ ಯುಗದಲ್ಲೋ ತ್ರೇತಾಯುಗದಲ್ಲೋ ಸ್ವಲ್ಪ ಇದಿತ್ತು. ಆದರೆ ಈ ಒಂದು ಪ್ರಸ್ತುತ ಯುಗದಲ್ಲಿ ಏನಿದೆ ಎಲ್ಲನೂ ಈಗ ಫೋನ್ ಆಗಿರ್ಬೋದು, ಸಾಮಾಜಿಕ ಜಾಲತಾಣ ಇದೆಲ್ಲ ಏನಿದೆ ಎಲ್ಲಾನು ಕನೆಕ್ಟ್ ಮಾಡುತ್ತೆ. ಸ್ಯಾಟಲೈಟ್ಗಳಿಂದ ಎಲ್ಲಾನು ಇದು ಮಾಡ್ಕೊಂಡಿರುವಂಥದ್ದು ವೀಕ್ಷಕರೇ. ಹಿಂದೆ ಇದ್ರೂ ಅದ್ರ ಬಗ್ಗೆ ತಿಳಿಯದಾದಂಥ ವಿಚಾರಗಳಿರ್ಬೋದು, ಆದರೆ ಈ ಒಂದು ಪ್ರಸ್ತುತ ಇದರಲ್ಲಿ ಎಲ್ಲಾನು ಇದೆ ವೀಕ್ಷಕರೇ. ಹಾಗಾಗಿ ಇಲ್ಲಿ ಎಲ್ಲ ದೇವರುಗಳು ದೇವಶಕ್ತಿಗಳು ಅದರದೇ ಅಂತಹ ಶಕ್ತಿಯನ್ನು ಹೊಂದಿರುವಂಥದ್ದು, ಮತ್ತು ಎಲ್ಲ ದೇವರುಗಳು ಸಹ ಪೂಜನೀಯಗೆ ಅರ್ಹವಾದ ಪ್ರತಿಯೊಬ್ಬರನ್ನು ಸಹ ಪ್ರತಿಯೊಂದು ದೇವತೆಗಳನ್ನ ಪೂಜಿಸುವಂತಹ ವಿಚಾರಗಳು ಇದೆ ವೀಕ್ಷಕರೇ. ಈಗ ಕ್ರಿಶ್ಚಿಯನ್ ಅದಕ್ಕೆ ಜೀಸಸ್ ಬೇಡ ಅಂತ ಹೇಳಂಗೆ ಸಾಧ್ಯ ಇಲ್ಲ. ಅಲ್ಲ ಆಗಲಿ, ದಿಗಂಬರರು ಜೈನ ದಿಗಂಬರರು ಏನಿದ್ದಾರೆ ಅವರಾಗ್ಲಿ ಎಲ್ಲ ಎಲ್ಲನೂ ತಗೋಬೇಕಾಗುತ್ತೆ. ಜೀವನದಲ್ಲಿ ನಾವು ಏನಿದ್ದೀವಿ, ನಾವು ಭೂಗ್ರಹ ಜೀವಿಗಳಾಗಿ ಭೂಗ್ರಹದಲ್ಲೇ ಈ ಒಂದು ಬಾರ್ಡರ್ ಹಾಕೊಂಡು ಅಥವಾ ಏನೋ ಇದಾಕೊಂಡು ಇದೇನಿದೆ ಈ ವಿಚಾರಗಳು ಅದು ಇಲ್ಲ ವೀಕ್ಷಕ. ಭೂಗ್ರಹ ಸೀಮಿತವಾಗಿ ಬಂದಿರೋದ್ರಿಂದ ಎಲ್ಲ ನಮ್ಮ ಒಂದು ಇದಕ್ಕೆ ಸೀಮಿತವಾಗಿರ್ತಾರೆ. ಈಗ ನೀವು ಯಾವುದೋ ಒಂದು ಅದರದೇ ಆದಂತಹ ಕ್ವಾಲಿಟೀಸ್ಗಳು ಬರುತ್ತೆ. ಈಗ ನಾವು ಯಾವುದೋ ಒಂದು ಎಕ್ಸಾಂಪಲ್, ಈಗ ಒಂದು ಬುದ್ಧನ ಪೂಜಿಸ್ತೀವಿ ಅಂತ ಅನ್ಕೊಳ್ಳಿ, ಅದು ಬುದ್ಧನ ಒಂದು ಇದು ಮಾಡ್ತೀವಿ ಅಂತಂದ್ರೆ ಅವ್ರದೇ ಆದಂಥ ಕ್ವಾಲಿಟೀಸ್ಗಳು ಗೊತ್ತಿಲ್ದಂಗೆ ಬರುತ್ತೆ. ಅದನ್ನು ತಗೋಬೇಕಾಗುತ್ತೆ, ಅದನ್ನ ಅಳವಡಿಸ್ಕೊಳ್ಬೇಕಾಗತ್ತೆ, ಮೈಗೂಡಿಸ್ಕೊಳ್ಬೇಕಾಗುತ್ತೆ. ಬುದ್ಧ ಇಲ್ಲ ಬೇಡ ಅಂತ ಇದು ಮಾಡೋಂಗಿಲ್ಲ ವೀಕ್ಷಕರೇ. ಹಾಗಾಗಿ ಎಷ್ಟು ಎಲ್ಲ ವಿಚಾರಗಳನ್ನ ಸಮಗ್ರವಾಗಿ ತಗೊಂಡು ಆಯಾಯ ಇದಕ್ಕೆ ಬಂದಾಗ ಆಯಾಯ ಇದಕ್ಕೆ ಅವರು ಇದು ಮಾಡಿರ್ತಾರೆ. ಅಂದ್ರೆ ಅದರದೇ ಆದಂತಹ ಶೋಷಣೆಗಳಿಗೆ, ಅದರದೇ ಆದಂತಹ ಬೇರೆ ವಿಚಾರಗಳಿಗೆ ಇದಾಗಿರುತ್ತೆ. ಎಲ್ಲಾನು ಚೆನ್ನಾಗಿ ಬಂದಿರುತ್ತೆ ವೀಕ್ಷಕರೇ. ಒಂದು ಸಮಯದಲ್ಲಿ ಎಲ್ಲ ಚೆನ್ನಾಗಿ ಬಂದಾಗ ತಾನು ಆಪರೇಟ್ ಮಾಡಕ್ ಹೋದಾಗ ಅದು ಸ್ಥಿತಿಗತಿಗಳು ಕಳ್ಕೊಂಡು ಹೋಗುತ್ತೆ. ಈಗ ಏನಿದೆ, ಮೊದಲು ಇದಿತ್ತು ಪಂಚಾಯಿತಿ ಅಂತಿತ್ತು, ಇದೆಲ್ಲ ಇತ್ತು. ಅದಕ್ಕಿಂತ ಹಿಂದೆ ಇರೋರು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಿದ್ರು. ನ್ಯಾಯ ಇದೇನಿದೆ, ನ್ಯಾಯ ಅನ್ನೋದು ನ್ಯಾಯ ನಮ್ಮ ಕಡೆ ಆಗಲಿ ಯಾರ ಕಡೆ ಹೋಗ್ಲಿ ಈ ತರ ಇತ್ತು ಒಂದು ಇದರಲ್ಲಿ, ಪಂಚಾಯಿತಿ ಅನ್ನೋದು ಒಂದು ಊರಲ್ಲಿ. ಆಮೇಲೆ ಬರ್ತಾ ಅನ್ನೋದು ತಮ್ಮ ಸ್ವಾರ್ಥಕ್ಕೆ ನಮ್ಮ ಕಡೆ ಬಿಟ್ಬಿಡೋಣ, ಅವನು ಯಾರೋ ತಪ್ಪು ಮಾಡಿಲ್ದವನಿಗೂ ಇದಾಗೋದು. ಹಾಗಾಗಿ ಅದು ನಶಿಸಿ ಹೋಯ್ತು. ಯಾವಾಗ ಇದು ಬೇರೆಯವರು ಅದು ಆಕ್ರಮಣ ಅನ್ನೋದಕ್ಕಿಂತ ಬೇರೆಯವ್ರ ಕೈಯಲ್ಲಿ ಅದು ಸ್ಥಿತಿಗತಿಗಳು ಸಡನ್ ಅದು ಸಿಕ್ತು. ಈಗ ಏನಿದೆ, ಯಾರೊಬ್ರು ಸಿಕ್ಕಿದ್ರೆ ಮನುಷ್ಯನ ಆಯುಸ್ಸು 100 ವರ್ಷಕ್ಕಿಂತ ಜಾಸ್ತಿ ಹೋಗುತ್ತೆ ಅನ್ನೋದೇನಿದೆ, ಯುಗದ ಆಯುಸ್ಸು ಜಾಸ್ತಿ ಹೋಗುತ್ತೆ ಅಂತ ಏನಿದೆ, ಆ ತರ ಒಬ್ಬ ವ್ಯಕ್ತಿಗಳು ಇದ್ದಾಗ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗಿರುವಂಥದ್ದು ವೀಕ್ಷಕರೇ. ಅದು ಇಲ್ದಿದ್ದಾಗ
ಬಂದಿರುವಂತಹ ಬುದ್ಧ ಆಗಲಿ ಅದನ್ನ ಸಾಮಾನ್ಯವಾಗಿ ಆ ಒಂದು ಇದನ್ನ ಜ್ಞಾನದ ವಿಚಾರವಾಗಿ ಹೇಳಿರ್ಬೋದು. ಆ ಒಂದು ಶೋಷಣೆನೋ ಮತ್ತೊಂದೋ ಮಗದೊಂದೋ ಬುದ್ಧ ಆಗಲಿ ಜೀಸಸ್ ಆಗಲಿ ಸುಮಾರು ಏನಿದ್ದಾರೆ ವೀಕ್ಷಕರೇ, ಆ ಒಂದು ಕಾಲ ಸಂದರ್ಭಕ್ಕೆ ಇದು ಮಾಡಿರ್ತಾರೆ ಅಷ್ಟೇ, ಆ ಒಂದು ವಿಚಾರಗಳಿಗೆ ಅನುಗುಣವಾಗಿ. ಆದರೆ ಯಾವುದನ್ನು ಸಹ ಇದು ಮಾಡಿರಲ್ಲ, ದ್ವೇಷಿಸಿರಲ್ಲ. ಆ ಒಂದು ನಿಯಮ, ಆ ಒಂದು ಇದ್ರ ಪ್ರಕಾರ ಬಂದಿರಲ್ಲ. ಕಟ್ಟಳೆ ಅಂತ ಹೇಳ್ತಾರೆ, ಅದರದೇ ಆದಂತಹ ಪ್ರಕಾರದಲ್ಲಿ ಬಂದಿರಲ್ಲ. ಈಗ ಸಮೇತ ನೀವು ತಗೊಂಡು ಹೋಗ್ತೀನಿ ಅಂತಂದ್ರೆ ಎಲ್ಲ ವ್ಯವಸ್ಥೆಗಳು ಅದರದೇ ಆದಂತಹ ವಿಚಾರಗಳಲ್ಲಿ ಹೋಗ್ತಿರುವಂಥದ್ದು. ಹಿಂದೆ ತಗೊಳ್ತೀನಿ ಅಂತ ಹೇಳಿದ್ರೆ ಸುಮಾರು ಒಂದು 100 ವರ್ಷನೋ ಅಥವಾ ಸ್ವಲ್ಪ ವರ್ಷಗಳು ತಗೊಳ್ತೀನಿ ಅಂತಂದ್ರೆ ತುಂಬಾ ಚೆನ್ನಾಗಿರುವಂಥದ್ದು. ಹಾಗಾಗಿ ಬರ್ತಾ 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 ಅದು ಹೆಂಗಿದೆ ಅದರದ್ದು ಇದು ಆ ಥರ ಆಗಿರುವಂತಹ ಕಾಲದಲ್ಲಿ ಜನನ ಆಗಿದ್ದಂತಹ ಈ ಕೃಷ್ಣ ಆಗಿರ್ಬೋದು, ಬುದ್ಧ ಆಗಿರ್ಬೋದು, ರಾಮ ಆಗಿರ್ಬೋದು. ಹಾಗಾಗಿ ಆಯಾ ಕಾಲದಲ್ಲಿ ಬಂದು ಅದರದೇ ಆದಂತಹ ಕ್ರಿಯೆಗಳಲ್ಲಿ ತೊಡಗಿರೋದು ವೀಕ್ಷಕರೇ. ಆದರೆ ನಾವು ಅದನ್ನ ತಗೊಳ್ಬಾರ್ದು. ಎಷ್ಟೋ ವಿಚಾರಗಳಲ್ಲಿ ಈಗ ಮಹಾಭಾರತ ಅಂತ ಹೇಳ್ಬಿಟ್ಟು ಅಲ್ಲಿ ಯಾರನ್ನೋ ಎಕ್ಸಾಂಪಲ್ ತಗೊಳ್ತಾರೆ. ರಾಮ ತ್ರೇತಾಯುಗ ಅಂತ ಹೇಳ್ಬಿಟ್ಟು ಅಲ್ಲಿ ಯಾವುದೋ ಎಕ್ಸಾಂಪಲ್ ತಗೊಳ್ತಾರೆ. ಅಲ್ಲಿ ಯಾರಿಗೋ ಅನ್ಯಾಯ ಆಗಿರೋದನ್ನ ಇನ್ನೊಬ್ಬರಿಗೆ ಅನ್ಯಾಯ ಮಾಡಕ್ಕೆ ಅವ್ರದ್ದು ಪ್ರೇರೇಪಣೆ ತಗೊಳ್ತಾರೆ. ಯಾರಿಗೋ ಅನ್ಯಾಯ ಮಾಡಕ್ಕೆ, ಇನ್ನೊಬ್ರಿಗೆ ಯಾರಿಗೋ ಒಂದು ದಾಳ ಹಾಕೋದಕ್ಕೋ ಮತ್ತೊಂದು ಮಗದೊಂದು ಎಲ್ಲಾನು ಅಲ್ಲಿದ ತಗೊಂಡು ಇನ್ಫ್ಲುಯೆನ್ಸ್ ಮಾಡ್ಕೊಂಡು ಇಲ್ಲಿಗೆ ಬರ್ತಾರೆ. ಈ ಕಲಿಯುಗದಲ್ಲಿ ಜೀವನ ಮಾಡುವಂತಹ ಕ್ರಿಯೆಗಳಲ್ಲಿ ಇರುವಂಥದ್ದು ಈ ಒಂದು ಇದಿರುತ್ತೆ. ಆದರೆ ಆ ಒಂದು ಸ್ಥಿತಿಗತಿಗಳಲ್ಲಿ ಅದೊಂದು ಅಧರ್ಮ ಸಮಯ ಆಗಿರುತ್ತೆ. ಆ ಅಧರ್ಮ ಸಮಯದಲ್ಲಿ ಆ ಅಧರ್ಮನ ತಗೊಳ್ತಾರೆ ಅಂತ ಹೇಳಿದ್ರೆ, ಆ ಅಧರ್ಮನ ಫಾಲೋ ಮಾಡ್ಕೊಂಡು ಅಥವಾ ಒಬ್ಬರನ್ನ ಇದು ಮಾಡೋದಕ್ಕೆ ಮತ್ತೆ ಯಾರದೋ ಒಂದು ಇನ್ಫ್ಲುಯೆನ್ಸ್ ಆ ಟೈಮ್ದು ತಗೊಳ್ತಾರೆ ಅಂತ ಹೇಳಿದ್ರೆ, ಆ ಲಯ ಒಂದು ಸಂದರ್ಭದಲ್ಲಿ ಇದಂತಹ ತಗೊಳ್ತಿದ್ದಾರೆ ಅಂತಂದ್ರೆ ಅದು ಅಷ್ಟು ಸೂಕ್ತ ಅಲ್ಲ. ಅದಕ್ಕಿಂತ ಹಿಂದೆ ಬೇರೆ ಇದ್ದಿದ್ದು, ಆದರೆ ಈ ಕಾಲಾತೀತ ಪುರುಷರು ಏನ್ ಬಂದಿರ್ತಾರೆ ಅಥವಾ ಈ ಯುಗಾತೀತವಾಗಿ ಏನ್ ಬಂದಿರ್ತಾರೆ ಅದರದೇ ಆದಂತಹ ಬದಲಾವಣೆಗೆ ಬಂದಿರುವಂಥದ್ದು ಆಗಿರುವಂತಹ ವಿಚಾರಗಳು. ಈಗ ಎಕ್ಸಾಂಪಲ್ ಕರ್ಣ ಆದ್ರೂ ಆಗಿರ್ಬೋದು. ಹೀಗೆ ಒಂದು ಎಕ್ಸಾಂಪಲ್ ವೀಕ್ಷಕರೇ, ಅನ್ಯಾಯ ಆಯ್ತು ಅದು ಇದು ಅಂತ, ಅದಕ್ಕಿಂತ ಹಿಂದೆ ಬೇರೆನೆ ಇದ್ದಿದ್ದು ವೀಕ್ಷಕರೇ. ಯಾವುದೇ ಇದು ಇಲ್ದಂತಹ ಸಂದರ್ಭ, ಅದು ವಿಚಾರಗಳು ಯಾರಿಗೂ ಗೊತ್ತಿಲ್ಲ. ತುಂಬಾ ಕಳೆದೋಗಿರುವಂಥದ್ದು ತ್ರೇತಾಯುಗ, ದ್ವಾಪರ ಯುಗದಲ್ಲಿ ಬಂದಿದೆ. ಪೂರ್ಣ ಮಟ್ಟದಲ್ಲಿ ಆಗಿಲ್ಲ ದ್ವಾಪರ ಯುಗದಲ್ಲಿ. ನೆಕ್ಸ್ಟ್ ಕಲಿಯುಗ ಬಂತು, ಕಲಿಯುಗ ಮುಗಿದ ಮೇಲೆ ಪೂರ್ಣ ಮಟ್ಟದಲ್ಲಿ ಆಗುವಂಥದ್ದು, ನೆಕ್ಸ್ಟ್ ಕ್ಷಣಿಸಿ ಹೋಗಿರುವಂಥದ್ದು. ಹಾಗಾಗಿ ಕರ್ಣನ ಇದು ಮಾಡೋದು ಅನ್ನೋದಕ್ಕಿಂತ ಅದಕ್ಕಿಂತ ಹಿಂದೆ ತಗೊಂಡು ಹೋಗ್ತಂದ್ರೆ ಸುಮಾರು ಬೆಲೆ ಉಳ್ಳುವಂತಹ ಕ್ರಿಯೆಗಳಲ್ಲಿತ್ತು. ಬರ್ತಾ ಬರ್ತಾ ಅದು ಯಾರಿಗೋ ಹೋಗಿರುವಂಥದ್ದು ಸ್ಥಿತಿಗತಿಗಳು. ಹಾಗಾಗಿ ಎಷ್ಟು ಶೋಷಣೆಗಳು ನಡೆದಿರುವಂಥದ್ದು ಆಗ್ಲೂ. ಅದನ್ನ ಈಗ ತಗೊಳ್ತೀನಿ ಅಂತಂದ್ರೆ ಪುನಃ ಅದನ್ನ ಮನೆ ಫಾಲೋ ಮಾಡ್ದಂಗೆ ಇರುತ್ತೆ ವೀಕ್ಷಕರೇ. ಹಾಗಾಗಿ ಆ ಥರ ಒಂದು ಎಕ್ಸಾಂಪಲ್ ಅಷ್ಟೇ ನಿಮಗೆ ಹೇಳಿದ್ದು. ಆ ಥರ ಒಂದು ಇದನ್ನ ತಗೊಂಡು ಇದು ಮಾಡೋದು, ಅನ್ಯಾಯ ಮಾಡಕೊಂಡು ಇದೆಲ್ಲ ಏನಿದೆ ಅದೆಲ್ಲ ಅದರದೇ ಆದಂತಹ ಆ ಒಂದು ಇದನ್ನ ಇದು ಮಾಡ್ದಂಗೆ, ಅಂದ್ರೆ ಆ ಧರ್ಮನ ಫಾಲೋ ಮಾಡ್ದಂಗೆ ವೀಕ್ಷಕರೇ. ಅದರಿಂದ ಹಿಂದೆ ಇದ್ದದ್ದೆಲ್ಲ ಬೇರೆ ರೀತಿಯಾದಂತಹ ಜೀವನ ಕ್ರಮಗಳು. ಹಾಗಾಗಿ ಯಾರ ಕೈಗೆ ಅದು ಹೋಗ್ತದೆ ಅನ್ನೋದು ಮುಂದೆ ಇದ್ದಾಗ ಚೆನ್ನಾಗಿ ಆಪರೇಟ್ ಅದು ನಡೆಸಿಕೊಂಡು ಹೋದಾಗ ಯಾರಿದ್ರೋ ಅವರ ಮುಂದಿನ ಪೀಳಿಗೆ ಏನಿತ್ತು ಆ ಮುಂದಿನ ಪೀಳಿಗೆ ಮಿಸ್ಯೂಸ್ ಮಾಡ್ಕೊಂಡಿರೋಂತಹ ಸಂದರ್ಭಗಳನ್ನೆಲ್ಲ ಈಗ ಸಹ ಎಲ್ಲ ವ್ಯವಸ್ಥೆಗಳು ಏನಾಗಿದೆ ಎಲ್ಲ ಮಿಸ್ಯೂಸ್ ಮಾಡ್ಕೊಂಡಿರೋದು. ಹಿಂದಿನವರು ಹಿರಿಯರು ಹಲವು ಏನಿದ್ದಾರೆ ಅವ್ರು ಸ್ವಲ್ಪ ಇದು ಮಾಡ್ಕೊಂಡು ಬಂದಿರುವಂಥದ್ದು ಏನಿದೆ, ಈಗ ಬಂದಿರುವಂಥದ್ದು ಮಿಸ್ಯೂಸ್ ಮಾಡ್ಕೊಂಡಿರುವಂಥದ್ದು. ಹಾಗೆ ಆ ಮಿಸ್ಯೂಸ್ ಮಾಡ್ಕೊಂಡಿರುವಂಥದ್ದು ಯಾರೋ ಬಂದು ಏನೋ ಒಂದು ಬಂದು ಆಪರೇಟ್ ಮಾಡಿರುವಂಥದ್ದು ಇದೆಲ್ಲ ಏನಿದೆ ಅದನ್ನು ತಗೊಳ್ಳುವಂಥ ಅವಶ್ಯಕತೆಗಳು ಇರಲ್ಲ. ಹಾಗಾಗಿ ಅದು ಸಹ ವೀಕ್ಷಕರೇ, ಮತ್ತೆ ಇದು ಸಹ ಅಷ್ಟೇ ಭಕ್ತ ಪ್ರಹ್ಲಾದ ಏನಿದೆ ಅದು ಸಹ ಅಷ್ಟೇ. ಗುರುಗಳು ಸಹ ಅದರದೇ ಆದಂತಹ ವಿಚಾರಗಳಲ್ಲಿ ಇಲ್ದಿರುವಂಥದ್ದು. ರಾಜ ಏನ್ ಹೇಳ್ತಾನೆ ಅದನ್ನೇ ಬೋಧಿಸುವಂಥದ್ದು. ರಾಜ ಹೇಳುವಂಥದ್ದನ್ನ ಬೋಧಿಸೋದು ಅಂತ ಹೇಳಿದ್ರೆ ಸತ್ಯಾಸತ್ಯತೆನ ವಿಚಾರಗಳನ್ನ ಮಂಡಿಸ್ಬೇಕಾಗತ್ತೆ. ಹಾಗಾಗಿ ಈಗ ಅದರಲ್ಲೂ ನೀವು ತಗೊಳ್ತೀನಿ ಅಂದ್ರೆ ಹರಿನೇ ಎಲ್ಲ ಆಲ್ಮೋಸ್ಟ್ ನಾವು ಹೇಳೋದು ಅದನ್ನೇ. ಹರಿಹರ ಈಗ ಏನಿದ್ದಾರೆ ಜೀಸಸ್ ಅಲ್ಲ ಎಲ್ಲಾನು ನಾವು ಇನ್ಕ್ಲೂಡ್ ಎಲ್ಲಾನು ಇದು ಮಾಡುವಂಥದ್ದು. ಹಾಗಾಗಿ ಈ ಒಂದು ಕ್ರಿಯೆಗಳಲ್ಲಿ ಇರುವಂಥದ್ದು. ಆದರೆ ಅಲ್ಲಿ ಗುರುಗಳು ಆ ಒಂದು ಸ್ಥಿತಿಗತಿಗೆ ಆ ಒಂದು ಆಪರೇಟ್ ಮಾಡಕ್ಕೆ ಬಂದಿರುವಂತಹ ಸ್ಥಿತಿಗತಿಗಳಲ್ಲಿ ಏನಾಯ್ತು, ಅಲ್ಲಿನ ಆ ಪರಂಪರೆನೇ ಆಗಲಿ ಮತ್ತೊಂದು ಮಗದೊಂದು ಅದನ್ನ ವಶಪಡಿಸ್ಕೊಳ್ಳುವಂಥದ್ದು ಇವತ್ತಿನ ದೊಡ್ಡ ವ್ಯವಸ್ಥೆಗಳು ಇರುತ್ತಲ್ಲ. ಹಾಗಾಗಿ ಅಲ್ಲೂ ಸಹ ಅದರದೇ ಆದಂತಹ ವಿಚಾರಗಳು ತನ್ನದೇ ಆದಂತಹ ಬೇರೆ ರೀತಿಯಲ್ಲಿ ಇದಾಗಿರುವಂಥದ್ದು. ಹಾಗಾಗಿ ಆ ಒಂದು ಮುಂದುವರಿದಂತಹ ಸಮಯದಲ್ಲಿ ಯಾರು ಅದನ್ನ ಇದು ಮಾಡ್ತಾರೆ ನಿಭಾಯಿಸ್ತಾರೆ ಅನ್ನೋದು ಮುಖ್ಯ ಆಗಿರುತ್ತೆ. ಇದ್ದಾಗ ಯಾರು ನಿಭಾಯಿಸಿರ್ತಾರೆ ಅನ್ನೋದು ಮುಖ್ಯ ಆಗಿರುತ್ತೆ.
ಹಾಗಾಗಿ ಆ ಮುಂದುವರೆದಂತಹ ವಿಚಾರಗಳಲ್ಲೇ ಆಗಿರುವಂಥದ್ದು. ಹಾಗಾಗಿ ಈಗ ಹೇಳಿದ್ದು ಇದೇ ವೀಕ್ಷಕರೇ, ನಾವು ಹರಿನೇ ಎಲ್ಲ, ಹರಿಯನೇ ಸರ್ವೋತ್ತಮ, ಹರಿಯೇ ಉತ್ತಮ ಎಲ್ಲನೂ ಅದನ್ನು ನಾವು ಹೇಳೋದು ನಾವು. ಹಾಗಾಗಿ ಆ ಇದರಲ್ಲೇ ಇರೋದು ಈ ಥರ ವೀಕ್ಷಕರೇ. ಹಾಗಾಗಿ ಈ ಎಲ್ಲ ಒಂದು ದೇವರಿಗೂ ಅವರದೇ ಆದಂತಹ ಶಕ್ತಿಗಳು ಕಾಲಾನುಕ್ರಮಕ್ಕೆ ಬಂದಿರುವಂಥದ್ದು. ಈಗ ಒಂದು ಕಲ್ಲುಗಳನ್ನ ತಗೊಂಡ್ರು ಅದರದೇ ಆದಂತಹ ಶಕ್ತಿಗಳು ಹೊರಹೊಮ್ಮುತ್ತಾ ಇರ್ತದೆ. ಈಗ ನವಗ್ರಹಗಳು ಅಂತ ಹೇಳ್ತಾರೆ, ನವಗ್ರಹ ಸ್ಟೋನ್ಸ್ ಅಂತ ಹೇಳ್ತಾರೆ, ಪಚ್ಚೆ ಅವಳ ಏನೇನೋ ಅದರದೇ ಆದಂತಹ ಪ್ರಭಾವ ಹೊರಹೊಮ್ಮುತ್ತಾ ಇರ್ತದೆ. ಒಂದು ಗ್ರಹಗಳು ಸಹ ಅದರದೇ ಆದಂತಹ ರೀತಿಯಲ್ಲಿ ಅದರದ ಪ್ರಭಾವ ಬೀರ್ತಾ ಇರ್ತದೆ ಅದರ ಸಮೀಪದಲ್ಲಿ. ಈಗ ಭೂಗ್ರಹದಲ್ಲಿ ಸಮೀಪದಲ್ಲಿ ಅದರದೇ ಆದಂತಹ ಪ್ರಭಾವ ಬೀಳ್ತಾ ಇರ್ತದೆ ತುಂಬಾ ಯೋಗ್ಯವಾದಂಥದ್ದು ಜೀವಿಗೆ. ಹಾಗಾಗಿ ಇಲ್ಲಿಂದ ಪ್ರಭಾವ ಬೀಳ್ತಾ ಇರ್ತದೆ. ಇನ್ನೊಂದು ಯಾವುದೋ ಗ್ರಹವು ಈ ತರ ಎಲ್ಲ ಗ್ರಹಗಳ ಪ್ರಭಾವಗಳು ಬೀಳ್ತಾ ಇರ್ತದೆ ಮನುಷ್ಯನಿಗೆ ಎಲ್ಲ ಪ್ರಭಾವಗಳು ಆ ಗ್ರಹಗಳಿಂದ ಬೀಳ್ತಾ ಇರ್ತದೆ. ಅದು ನಾವು ವ್ಯತ್ಯಾಸಗಳು ಹೇಳಕ್ಕಾಗಲ್ಲ. ಹಾಗಾಗಿ ಆ ಸ್ಟೋನ್ ಇದ್ರ ಪ್ರಕಾರ, ವಾತಾವರಣದ ಪ್ರಕಾರ ಆ ಒಂದು ಪ್ರಭಾವ ಬೀರ್ತದೆ. ಹಾಗೆ ದೇವರಲ್ಲೂ ಸಹ ಅವ್ರದೇ ಆದಂತಹ ಪ್ರಭಾವಗಳು ಆ ಒಂದು ಇದಕ್ಕೆ ಇದಾಗ್ತಾ ಇರ್ತದೆ. ಈಗ ಇದರಲ್ಲಿ ಕಾಳಿಯಾಗಿರ್ಬೋದು, ಅವ್ರದೇ ಆದಂತಹ ಪ್ರಭಾವ, ಅದರದೇ ಆದಂತಹ ವಿಚಾರಗಳಿದೆ. ರಾಮ ಆಗಿರ್ಬೋದು, ಅವ್ರದೇ ಆದಂತಹ ವಿಚಾರಗಳಿದೆ. ಜೀಸಸ್ ಆಗಿರ್ಬೋದು, ಅವ್ರದೇ ಆದಂತಹ ಪ್ರಭಾವಗಳು. ಬುದ್ಧ ಆಗಿರ್ಬೋದು, ಅವ್ರದೇ ಆದಂತಹ ಪ್ರಭಾವಗಳು. ಹೀಗೆ ಏನಿದೆ, ಅಲ್ಲ ಆಗಿರ್ಬೋದು, ಹೀಗೆಲ್ಲ ಅವ್ರದೇ ಆದಂತಹ ಪ್ರಭಾವಗಳು ಬೀರುತ್ತೆ ವೀಕ್ಷಕರೇ. ಹಾಗಾಗಿ ತಗೊಳ್ಬೇಕಾಗುತ್ತೆ ಎಲ್ಲ ವಿಚಾರಗಳನ್ನ ನಾವು ಸಮಗ್ರವಾಗಿ ಮಾಡ್ಕೊಳ್ಬೇಕಾಗುತ್ತೆ. ಆ ಒಂದು ಇದನ್ನ ಈಗ ಈ ಒಂದು ಇದರಲ್ಲಿ ಎಷ್ಟು ದೇವತೆಗಳು, ಮುಕ್ಕೋಟಿ ದೇವತೆಗಳಿಗೆ ಅದು ಇದು ಅಂತ ಹೇಳ್ತಾರಲ್ವಾ, ಅದರಲ್ಲೂ ಸಮೇತ ಮಾಡುವಂಥದ್ದು ಇದೆ. ಮುಕ್ಕೋಟಿ ದೇವಿಗಳಲ್ಲಿ ಅದರಲ್ಲೂ ಎಕ್ಸ್ಪ್ಲೇನ್ ಮಾಡುವಂಥದ್ದು ಏನಿದೆ. ಹಾಗಾಗಿ ಒಂದೊಂದು ಬ್ರಹ್ಮ ಅವ್ರದೇ ಆದಂತಹ ಇದೇನಿದೆ, ವಿಷ್ಣು ಆಗಿರ್ಬೋದು, ಅನೇಕ ದೇವರು, ಶನಿ ದೇವರಾಗಿರ್ಬೋದು, ಈ ಅನೇಕ ವಿಚಾರಗಳಲ್ಲಿ ಏನಿದೆ ವೀಕ್ಷಕರೇ, ಸುಬ್ರಹ್ಮಣ್ಯ, ಗಣಪತಿ, ಅವ್ರದೇ ಆದಂತಹ ಪ್ರಭಾವಗಳು ಬೀರ್ತಾ ಇರ್ತದೆ. ನಾರಾಯಣ, ಲಕ್ಷ್ಮಿ, ಗುರು ರಾಘವೇಂದ್ರರು, ಸಾಯಿಬಾಬಾ, ಇಲ್ಲೇ ತಗೊಂಡ್ರೆ ನೀವು ಅನೇಕ ದೇವಸ್ಥಾನಗಳಿದೆ, ಅದರದೇ ಆದಂತಹ ಪ್ರಭಾವಗಳು. ಆಂಜನೇಯ, ಅದರದೇ ಆದಂತಹ ಅವ್ರದೇ ಆದಂತಹ ಪ್ರಭಾವ ಬೀಳುತ್ತೆ. ಹಂಗೆ ಏಸು, ಅವ್ರದೇ ಆದಂತಹ ಪ್ರಭಾವ. ಅಲ್ಲ ಆಗಿರ್ಬೋದು, ಅವ್ರದೇ ಆದಂತಹ ಪ್ರಭಾವಗಳು, ಅಲ್ಲಿದೇ ಆದಂತಹ ವಿಚಾರಗಳು. ಆದರೆ ಮುಂದುವರೆದ ಹೋದಂತಹ ಸ್ಥಿತಿಗಳು. ಈಗ ಶಿವನ ವಿಚಾರಗಳಲ್ಲಿ ಶಿವತತ್ವ ಅಂತ ಹೇಳಿದ್ದು, ಶಿವನ ನಾವು ಅದೇ ಅಂತ ಹೇಳಕ್ಕೆ ಅಂತಲ್ಲ ವೀಕ್ಷಕರೇ. ಯಾಕಂದ್ರೆ ಶಿವ ಆಲ್ಮೋಸ್ಟ್ ಭೂತತ್ವಕ್ಕೆ ತುಂಬಾ ರಿಲೇಟೆಡ್ ಆಗಿರೋದ್ರಿಂದ ಅವರು ಜೀವನ ಮಾಡಿ ಆ ಥರ ಜೀವನ ಒಂದು ಸಿಂಬಾಲಿಕ್ ಆಗಿ ಕಳೆದಿದ್ದಾರೆ. ಮತ್ತೆ ಮುಂದುವರೆದಂತಹ ವಿಚಾರಗಳಲ್ಲಿ ಆ ತತ್ವ ಶಿವ ಅಂತಾನು ನೀವು ಅದೊಂದು ರೂಪವಾಗಿ ನೋಡಬೇಡಿ, ಅದೊಂದು ತತ್ವ ಮುಂದುವರೆದ ರೂಪದಲ್ಲೂ ಹೋಗಿದೆ. ಹಲವು ಅನಾದಿಯಿಂದ ಬಂದು ಮುಂದುವರಿದ ಹೋಗಿರುವಿಕೆಗೆ ಒಂದು ತತ್ವ ಸೂಚ್ಯಂಕವಾಗಿದೆ ಶಿವ ಅನ್ನೋದು. ಶಿವತತ್ವ ದೇಹ ಆಗಿ ನೋಡ್ಬೇಡಿ, ಒಂದು ತತ್ವವಾಗಿ ಒಂದು ಇದಾಗಿ ನೋಡಿ. ದೇಹವಾಗಿ ಆದ್ರೂ ನೋಡ್ಬೋದು, ಆದರೆ ಒಂದು ತತ್ವ ಒಂದು ಇದಾಗಿದೆ, ಅದು ಮುಂದುವರಿದ ಹಳೆ ಇದರಿಂದ ಮುಂದುವರೆದಂಥದ್ದು ಹೋಗಿದೆ. ಹಾಗಾಗಿ ಇಲ್ಲಿ ಎಷ್ಟೇ ಒಂದು ಇವ್ರು ಬಂದ್ರು, ಕೃಷ್ಣ ಬಂದ್ರು, ರಾಮ ಬಂದ್ರು, ಯಾರೇ ಬಂದ್ರು ಆ ಒಂದು ತತ್ವಕ್ಕೆ ನಮಿಸಿ ಶರಣಾಗ್ತಾರೆ, ಶಿವ ತತ್ವಕ್ಕೆ. ಯಾಕಂದ್ರೆ ಅವರ ಒಂದು ವಿಚಾರಗಳು ತುಂಬಾ ಇದೆ ವೀಕ್ಷಕರೇ. ಇಲ್ಲಿ ಹಲವು ವಿಚಾರಗಳು, ಆದರೆ ಅವರು ವ್ಯಾಲ್ಯೂ ಕೊಡದಂತಹ ವಿಚಾರಗಳು, ಅವರ ದೇಹಕ್ಕಾಗ್ಲಿ ಯಾವುದಕ್ಕೂ ಅಧಿಕಾರ ಇದ್ಯಾವುದು ವಿಚಾರಗಳಲ್ಲಿ ವ್ಯಾಲ್ಯೂ ಕೊಡದಂತಹ ಒಂದು. ಹಾಗಾಗಿ ಅದೆಲ್ಲ ಸ್ವಲ್ಪ ಗೌಪ್ಯವಾಗಿ ಇರುವಂಥದ್ದು ಇರುತ್ತೆ ವೀಕ್ಷಕರಾಗಿ. ಇಲ್ಲಿ ಬಂದಂತಹ ಸ್ಥಿತಿಗತಿಗಳಲ್ಲಿ ಯಾರೇ ಇದು ಕೃಷ್ಣ ಆಗಿರ್ಬೋದು, ರಾಮ, ಬುದ್ಧ, ಇವರೆಲ್ಲ ಏನು ಹಿಂದೆ ತಗೊಂಡ್ರೆ ಪರಶುರಾಮ, ಈಗಿರೋ ಒಂದು ಸ್ಥಿತಿಗಳನ್ನ ಮಾಡೋದಕ್ಕೆ ಆ ಒಂದು ಇದನ್ನ ಇದಾಗಿರ್ತಾರೆ. ಆದ್ರೆ ಆ ಒಂದು ಎಲ್ಲರೂ ಒಂದೇ ಆಗಿರ್ತಾರೆ. ಈಗ ಅದರಲ್ಲೂ ಒಂದು ಬೇರೆ ವಿಚಾರಗಳಲ್ಲಿ ಇದೆ, ಶಿವ, ವಿಷ್ಣು, ಇದೆಲ್ಲ ಅದರದೇ ಆದಂತಹ ಒಂದು ಸಮಯದಲ್ಲಿ ಪಂಗಡಗಳು, ವಿಂಗಡಣೆಗಳಾಗಿತ್ತು, ಅದರದೇ ಆದಂತಹ ವಿಚಾರಗಳು ಅಂತ, ಅದರದೇ ಆದಂತಹ ಗಲಾಟೆಗಳು, ಅದರದೇ ಆದಂತಹ ವಿಚಾರಗಳು, ಅದರದ್ದು ಸಮೇತ ಒಂದು ಬೇರೆ ಬೇರೆ ಅನ್ನೋ ತರ, ಶಿವ ನಾವು ಬೇರೆ ಅನ್ನೋ ಒಂದು ಪಂಗಡನೋ ಏನೋ ಒಂದು ಅದರದೇ ಆದಂಥದ್ದು ಇದೆ. ಆದರೆ ರಿಲೇಟೆಡ್ ಒಂದೇನೆ. ಇಲ್ಲಿ ಸ್ಥಿತಿಗತಿಗಳನ್ನ ಕೆಡಬಾರದು ಅನ್ನೋದೇ ಶಿವ ತತ್ವದ ಒಂದು ವಿಚಾರವೂ ಆಗಿರುತ್ತೆ. ಯಾಕಂದ್ರೆ ಶಿವ ಆಪರೇಟ್ ಮಾಡೋದು, ಶಿವ ಲಯ ಹೊಂದಿದ ನಂತರ ಏನಿದೆ, ಅಥವಾ ಈ ಒಂದು ಎಲ್ಲ ಏನಿದೆ, ಒಂದು ಕಾಣದ ಒಂದು ಎನರ್ಜಿನೋ, ಒಂದು ಆತ್ಮನೋ, ಅಥವಾ ಆ ಒಂದು ಸ್ಥಿತಿ, ಕಾಣದ ಒಂದು ಸ್ಥಿತಿ ಏನಿದೆ,
ಅಲ್ಲಿ ಅದರದೇ ಆದಂತಹ ಸ್ಥಿತಿಗತಿಗಳಲ್ಲಿ ಅಲ್ಲಿದ್ದಾಗ ಇಲ್ಲಿ ಸ್ಥಿತಿಗತಿಗಳನ್ನ ಇಲ್ಲಿ ಅವರು ಪೂರಕವಾಗಿ ನಿಭಾಯಿಸೋರು ವಿಷ್ಣು ತತ್ವ ಆಗಿರುತ್ತೆ. ಸೃಷ್ಟಿ ತತ್ವವನ್ನು ಸೃಷ್ಟಿ ಮಾಡಿದಾಗ ಇಲ್ಲಿ ಸ್ಥಿತಿಯನ್ನ ನಿಭಾಯಿಸಿದಾಗ ಮುಂದಿನ ಲಯ ತತ್ವದಲ್ಲಿ ಅವ್ರಿಗೆ ಸುಲಭ ಆಗುತ್ತೆ. ಅಲ್ಲ, ಅವರು ಅದನ್ನ ನಿಭಾಯಿಸೋದಕ್ಕೆ ಅವ್ರದೇ ಆದಂತಹ ಕ್ರಿಯೆಗಳಲ್ಲಿ ಇರೋದಕ್ಕೆ ಇದಾಗುತ್ತೆ. ಹಾಗಾಗಿ ಮೂರನ್ನು ಒಂದೇ. ಆ ಒಂದು ಸ್ಥಿತಿಗತಿಗೆ ಇಲ್ಲಿ ಈ ವಿಚಾರಗಳ ಸ್ಥಿತಿ ಅನ್ನೋದು ಕೆಡಬಾರದು ಅನ್ನೋದು ಸಹ ಶಿವನ ಒಂದು ವಿಚಾರದಲ್ಲಿ ಇರುತ್ತೆ. ಹಾಗಾಗಿ ಇಲ್ಲಿ ಯಾವುದೋ ಸ್ಥಿತಿಗತಿಗಳನ್ನ ಇದು ಮಾಡೋದಕ್ಕೆ ಆ ಒಂದು ವಿಷ್ಣು ತತ್ವ, ವಿಷ್ಣು ಒಂದು ಇದಿರಲ್ಲ ವೀಕ್ಷಕರೇ. ಇಲ್ಲಿಂದ ನಂತರನೂ ಸಹ ಆ ಒಂದು ಶಿವ ತತ್ವಕ್ಕೆ ಇದಾಗಿರುತ್ತೆ, ಮುಂದುವರಿದಂಥದ್ದು. ದೇಹ ಆದ್ಮೇಲೆ ನಂತರದ ಮುಂದಿನ ಒಂದು ಸ್ಥಿತಿ ಏನಿದೆ, ಕಾಣದಂತಹ ಒಂದು ಮಾಯೆಯ ಒಂದು ನಿರಾಕಾರ ಸ್ಥಿತಿ, ಅದು ಈಗಲೂ ಪ್ರಶ್ನಾತೀತವಾಗಿರುವಂತಹ ಒಂದು ಸ್ಥಿತಿ. ಆ ಸ್ಥಿತಿನೇ ಶಿವನ ಒಂದು ಬೇರೆ ಆದಂತಹ ಸ್ಥಿತಿನ ಹೋಲಿಕೆ ಆಗುವಂಥದ್ದು. ಇಲ್ಲಿ ಆದಂತಹ ಸ್ಥಿತಿಗತಿಗಳು ಸರಿಯಾಗಿ ಹೊಂದಂತಹ ಸಂದರ್ಭದಲ್ಲಿ ಅಲ್ಲೂ ಸಹ ಸರಿ ಹೊಂದುವಂತ ಸಾಧ್ಯತೆ ಹೆಚ್ಚಾಗಿ ಇದೆ. ಹಾಗಾಗಿ ಇಲ್ಲಿ ವಿಷ್ಣು ಸಹ ಇಲ್ಲಿ ಸ್ಥಿತಿಗತಿಗಳನ್ನ ಇದು ಮಾಡಿ, ಈಗ ವಿಷ್ಣು ಅಂತ ಹೇಳಿದ್ರೆ ವಿಷ್ಣು ತತ್ವ ಎಲ್ಲಾನು ಸಹ ಬಂದಿರೋ ಜೀಸಸ್ ಸಹ ಅಷ್ಟೇ, ಮಹಮ್ಮದ್ ಪೈಗಂಬರ್ ಅವರಾದ್ರು ಅಷ್ಟೇ, ಅವ್ರದೇ ಆದಂತಹ ಮಹಮ್ಮದ್ ಪೈಗಂಬರ್ ಅವರು ಸಹ ಅದೇ ಒಂದು ನಿರಾಕಾರ ಒಂದು ವಿಚಾರಗಳಲ್ಲೇ ಇರೋದ್ರಿಂದ ಅವರು ಕಾಣದೆ ಹೋದ್ರು, ಅವರು ಇದಾಗದೇ ಇರೋದ್ರು, ಅವರು ತತ್ವ ಇದು ಮಾಡಿದ್ದೆಲ್ಲ ನಿರಾಕಾರದಲ್ಲಿ ಇರೋದ್ರಿಂದ ಅವರು ಸಹ ನಿರಾಕಾರದಲ್ಲೇ ಅಷ್ಟು ಇದಾಗಿಲ್ದರು. ನಾವು ನೆನೆಸ್ಕೊಳ್ತಿರ್ತೀವಿ, ನಾವು ಇದು ಮಾಡ್ತಾ ಇರ್ತೀವಿ, ಆ ಒಂದು ನಿರಾಕಾರ ಬೇಸಲ್ಲೇ ಇರ್ತಾರೆ. ಆ ಒಂದು ಸ್ಥಿತಿನ ಇದು ಮಾಡಿರ್ತಾರೆ. ಈಗ ಜೀಸಸ್ ಆಗಿರ್ಬೋದು, ಯೇಸು ಕ್ರಿಸ್ತನು ಸಹ ಆ ಒಂದು ಸ್ಥಿತಿನ, ಈಗ ಮುಂದುವರಿದ ಅಮೆರಿಕ ಇವತ್ತು ಮುಂದುವರಿದ ರಾಷ್ಟ್ರ, ತುಂಬಾ ದೊಡ್ಡಣ್ಣ ಅಂತ ಹೇಳ್ತಾರೆ. ಆದ್ರೆ ಇವತ್ತು ಎಷ್ಟೋ ವಿಚಾರಗಳಲ್ಲಿ ಸ್ಥಿತಿಗತಿಗಳನ್ನ, ಅಲ್ಲಿನ ಒಂದು ವಿಚಾರಗಳು ನೀವು ನೋಡ್ತು ಅಂತಂದ್ರೆ ಇರುವಂತದ್ದು ವೀಕ್ಷಕರೇ. ಈ ರೀತಿ ಹಲವು ವಿಚಾರಗಳು ನಿಭಾಯಿಸಿ ಹೋಗಿರ್ತಾರೆ, ಆ ಸ್ಥಿತಿನ ನಿಭಾಯಿಸಿ ಹೋಗಿರುವಂಥದ್ದು. ಹಾಗಾಗಿ ಈ ಮಹಮ್ಮದ್ ಪೈಗಂಬರ್ ಆಗಿರ್ಬೋದು ಅಷ್ಟೇ, ಅವರು ಅದರದೇ ಸ್ಥಿತಿಗತಿಗಳು ಏನಿದೆ ನಿಭಾಯಿಸಿ ಹೋಗಿರುವಂಥದ್ದು, ಅದು ಮುಂದೆ ಸಹ ನಿಭಾಯಿಸುವಿಕೆಯ ಸ್ಥಿತಿಯಲ್ಲಿರುವಂಥದ್ದು. ಜೀಸಸ್ ಆಗಿರ್ಬೋದು ಎಲ್ಲ ಒಂದೇ ಇದಕ್ಕೆ ಬರುತ್ತದೆ ಸ್ಥಿತಿಯ ಒಂದು ವಿಚಾರಗಳಲ್ಲಿ ವೀಕ್ಷಕರೇ. ಹಾಗಾಗಿ ಈ ಒಂದು ವಿಚಾರಗಳಲ್ಲಿ ಅದು ವಿಂಗಡಣೆ ಮಾಡಿ ಅದನ್ನ ಸಪರೇಟ್ ಮಾಡದೆ ಅದನ್ನು ತಗೋಬೇಕಾಗುತ್ತೆ. ಈಗ ಆದಿನಾಥ ತೀರ್ಥಂಕರರಾಗಿರ್ಬೋದು, ದಿಗಂಬರರು, ಈಗ ಏನಿದೆ ಇದೆಲ್ಲ ವಿಚಾರಗಳು ಅದರದೇ ಆದಂತಹ ಕಾಲಾನುಗಟ್ಟಕ್ಕೆ ತಗೊಳ್ಬೇಕಾಗುತ್ತೆ ವೀಕ್ಷಕರೇ. ಅದನ್ನು ಸಹ ಇದು ಇವರು ಜೈನರು ಅವರು ಸಪರೇಟ್ ಅಂತ ಹೇಳಿ ಮುಸ್ಲಿಮ್ಸ್ ಅವರು ನೋಡಕ್ ಸಾಧ್ಯ ಇಲ್ಲ. ನಾನು ಹೇಳ್ತಾರೆ ಅಷ್ಟೇ, ಒಂದು ಮುಸ್ಲಿಂ ಅಂತ ತಗೊಂಡ್ರು ಅವ್ರನ್ನ ನೋಡಕ್ ಸಾಧ್ಯ ಇಲ್ಲ. ಅವ್ರದೇ ಆದಂತಹ ರೀತಿಗಳಲ್ಲಿ ಬೇರೆ ಇರ್ಬೋದು. ಈಗ ಮುಸ್ಲಿಂ ಅಲ್ಲಿ ಅವ್ರದ್ದು ಸಹ ಮೌಲ್ಯಗಳು ಇದೆಲ್ಲ ಏನ್ ಇರ್ತಾರೆ, ಈ ಕ್ರಿಶ್ಚಿಯನ್ ಅಲ್ಲಿ ಫಾದರ್ಗಳು ಅಂತ ಇರ್ತಾರೆ, ಹಿಂದೂಗಳಲ್ಲಿ ಈ ಸನ್ಯಾಸಿಗಳು ಅವ್ರು ಇರುವಂತ ಇರ್ತಾರೆ, ಎಲ್ಲ ಬಟ್ಟೆನ ಧರಿಸಿರ್ತಾರೆ. ಅಲ್ಲ, ಬಟ್ಟೆ ಧರಿಸದೆ ಹೋದ್ರೂ ಸಹ ಆ ಸ್ಥಿತಿಗತಿಗಳಲ್ಲಿ ಹೆಂಗಿರಬೇಕು ಅನ್ನೋದು ಆ ತತ್ವವನ್ನು ಸೂಚಿಸುತ್ತೆ. ಜೈನರು ಒಂದು ಇದೇನಿದೆ ಅದನ್ನು ನೋಡಿ ಕಲ್ತ್ಕೋಬೇಕಾಗತ್ತೆ. ಯಾರ ಸ್ವಾಮೀಜಿ ಸನ್ಯಾಸಿಗಳಾಗಿರ್ಬೋದು, ಮನುಷ್ಯ ಜೀವನ ನಾವಾದರೂ ಆಗಿರ್ಬೋದು, ಅವ್ರು ದಿಗಂಬರರು ಜೈನರು ಅಂತ ನೋಡದೆ ಅದನ್ನ ಯಾವುದೇ ಗುರುಗಳಾದ್ರೂ ನಾವು ಬಟ್ಟೆ ಧರಿಸಿದಾಗ ಯಾವ್ದು ಕಾವಿ ಧರಿಸ್ಬೋದು, ಅಥವಾ ಮಗದೊಂದು ಮುಸ್ಲಿಂ ಆಗಿ ಫಾದರ್ ಆಗಿ ಮತ್ತೊಂದು ಧರಿಸಿದ್ರು ಬಟ್ಟೆ ಒಳಗೆ ಏನಿದೆ ಅಂತ ನಮ್ಗೇನು ಗೊತ್ತಿರುತ್ತೆ ಅಲ್ವಾ? ಬಟ್ಟೆ ನೋಡಿದಾಗ ಹಂಗಿರುತ್ತೆ, ಬಟ್ಟೆ ಒಳಗೆ ಏನು ಅನ್ನೋದು ನಮ್ಗೆ ಗೊತ್ತಿರಲ್ಲ. ಆದ್ರೆ ನಾವು ಏನು ಇಲ್ಲದಂತಹ ಸ್ಥಿತಿಗತಿಗಳಲ್ಲಿದ್ದಾಗ ಅದು ಬೇರೆ ತರ ಇರುತ್ತೆ ವೀಕ್ಷಕರೇ. ಹಾಗಾಗಿ ಈ ಒಂದು ಇದನ್ನ ಸಪರೇಟ್ ಮಾಡಕ್ಕಾಗಲ್ಲ, ದಿಗಂಬರರನ್ನು ಸಪರೇಟ್ ಮಾಡಕ್ಕಾಗಲ್ಲ, ಜೈನರನ್ನ ಸಪರೇಟ್ ಮಾಡಕ್ ಸಾಧ್ಯ ಇಲ್ಲ. ಅಲ್ಲಿಂದನೂ ತಗೋಬೇಕಾಗತ್ತೆ. ನಾವ್ ಹೇಗಿರಬೇಕು ಅನ್ನೋದು ತಿಳ್ಕೊಳ್ಬೇಕಾಗತ್ತೆ. ಆ ಒಂದು ನಮ್ಮ ಪರಿಷಡ್ ವರ್ಗಗಳಲ್ಲೇ ಇರುವಂಥದ್ದು, ಅದನ್ನ ನಾವು ಹೇಗೆ ಇದು ಮಾಡ್ಕೋಬೇಕು ಅನ್ನೋದು ಅಲ್ಲಿಂದನೂ ತಗೊಳ್ಬೇಕಾಗುತ್ತೆ ವೀಕ್ಷಕರೇ. ಅಲ್ಲಾಗಿರ್ಬೋದು, ಆ ಒಂದು ವಿಚಾರಗಳಲ್ಲಿ ಒಂದು ಚಿಕ್ಕದಾಗಿ ಹೇಳ್ತಿರೋದು ಎಲ್ಲಾನು ಇದೆ ವೀಕ್ಷಕರೇ. ಎಲ್ಲಾನು ಇದು ಮಾಡ್ಕೊಳ್ಳುವಂಥದ್ದು ಎಲ್ಲಾನು ಇರುತ್ತೆ. ಆದ್ರೆ ಒಂದು ಚಿಕ್ಕ ವಿಚಾರಗಳಲ್ಲಿ ಎಷ್ಟು ಸಾಧ್ಯವಿದೆಯೋ ಅರ್ಧ ಗಂಟೆಗಳಲ್ಲಿ, ಮುಕ್ಕಾಲು ಗಂಟೆಗಳಲ್ಲಿ ಇರುವಂಥದ್ದು, ಆದ್ರೆ ನಿಮಗೆ ಗೊತ್ತಾಗುವಂಥದ್ದು ಅದೆಲ್ಲ. ಈಗ ಎಲ್ಲಾನು ವಿಚಾರಗಳಲ್ಲೂ ಸಹ ಅಷ್ಟೇ, ಮುಸ್ಲಿಂ ಅಂತ ಅನ್ಕೊಳ್ಳಿ, ಮುಸ್ಲಿಂ ಅಂತ ವಿಚಾರಗಳಲ್ಲೂ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ಬೇಕಂತಂದ್ರೆ, ಒಂದು ಬಾಂಧವ್ಯದ ಸಂಕೇತ, ಶತ್ರುತ್ವ ಇಲ್ಲದಿರುವಂಥದ್ದು, ಅಥವಾ ಒಂದು ಅವರಲ್ಲಿ ಒಂದು ಹಬ್ಬ ಅಂತ ಬಂದಾಗಲೂ ಒಂದು ಬಾಂಧವ್ಯದ ಸಂಕೇತಗಳಿರುತ್ತೆ. ಆ ಒಂದು ಪರಸ್ಪರ ಇದಿರುತ್ತೆ, ಅನ್ಯೋನ್ಯತೆ. ಇವತ್ತು ಹೆಂಗಿದೆ ಅನ್ನೋದು ವಿಚಾರಗಳು ಅದೇ ತರನೇ ಬಂದಿರುವಂಥದ್ದು. ಆ ಅನ್ಯೋನ್ಯತೆ, ಆ ಒಂದು ಇದೇನಿದೆ
ಪರಸ್ಪರ ಒಂದು ಇದನ್ನ ಆ ಒಂದು ಆರೋಗ್ಯಕರವಾದಂತಹ ಒಂದು ನಗುವಿನಿಂದ ಸ್ಟಾರ್ಟ್ ಮಾಡುವಂಥದ್ದು, ಪರಸ್ಪರ ಅಪ್ಪುಗೆಯಿಂದ ಇದು ಮಾಡುವಂಥದ್ದು, ಆ ಒಂದು ಇದರಿಂದನೇ ಸ್ಟಾರ್ಟ್ ಆಗುತ್ತೆ. ಆ ಒಂದು ನಂಬಿಕೆ, ಆ ಒಂದು ಇದು ಮನುಷ್ಯನ ಮೇಲೆ ಪರಸ್ಪರ ಒಂದು ಹೊಂದಾಣಿಕೆ, ಆಮೇಲೆ ಅವರ ದೇಹನ ಅವರು ಇದು ಮಾಡ್ಕೊಳ್ಳುವಂಥದ್ದು ಏನಿದೆ ಅದು ಸಹ ಅಷ್ಟೇ. ಎಲ್ಲ ತತ್ವಗಳು ವೀಕ್ಷಕರೇ ಈಗ ಏನಿದೆ, ಹೆಣ್ಣನ್ನ ದೈವಿಕ ಏನು ಇದೆಯಲ್ಲ ವಿಚಾರ ಇದು ವೀಕ್ಷಕರೇ, ಹಾಗೆ ದೇವರು ನೆಲೆಸಿರ್ತಾರೆ ಹೆಣ್ಣನ ಪೂಜನೀಯ ಸ್ಥಾನದಲ್ಲಿ ಇದು ಮಾಡಿದಾಗ ಅಲ್ಲಿ ದೇವರು ನೆಲೆಸಿರ್ತಾರೆ ಅಂತ ಏನಿದೆ ವಿಚಾರ, ಅದು ಸಹ ಇದರಲ್ಲೂ ಇನ್ಕ್ಲೂಡೆ ಮುಸ್ಲಿಂ ಇದರಲ್ಲೂ ಸಹ ಅದು ಸಹ ಆ ಒಂದು ಅವರ ಒಂದು ಸಾಂಪ್ರದಾಯಿಕವಾಗೂ ಸಹ ಇರುವಂಥದ್ದೇ. ಅವರ ಒಂದು ವಿಚಾರಗಳಲ್ಲಿ ಯಾರನ್ನು ಕೆಟ್ಟದಾಗಿ ನೋಡುವಂಥದ್ದು ಯಾವುದು ಇಲ್ಲ ವೀಕ್ಷಕರೇ. ಹಾಗಾಗಿ ಅದು ಸಹ ಅಷ್ಟೇ, ಜೈನನೂ ಅಷ್ಟೇ ಅರಿಷಡ್ವರ್ಗಗಳನ್ನ ನಿಗ್ರಹಿಸುವಂಥದ್ದು. ಯಾವುದೇ ಇದನ್ನು ನೋಡಿದ್ರು ನಿಮ್ಗೆ ಅರಿಷಡ್ವರ್ಗಗಳನ್ನ ನಿಗ್ರಹಿಸುವಂಥದ್ದೇ ಇರುತ್ತೆ, ಯಾವುದು ಪ್ರಚೋದನೆಗೊಳಿಸುವಂಥದ್ದು ಯಾವುದು ಇರುವ ವೀಕ್ಷಕರೇ. ಹಾಗಾಗಿ ಅವರ ಒಂದು ವಿಚಾರಗಳಲ್ಲಿ ಒಂದು ಚಿಕ್ಕದಾಗ ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಒಂದು ಯೂರಿನ್ ಪಾಸ್ ಮಾಡಿದಾಗಲೂ ಆ ಒಂದು ಜನನಾಂಗವನ್ನು ಶುದ್ಧೀಕರಿಸಿಕೊಳ್ತಾರೆ. ಆ ಒಂದು ಶುದ್ಧತೆ ಅಂತಂದ್ರೆ ಶುದ್ಧೀಕರಿಸಿಕೊಳ್ಳೋದು. ಹಾಗಾಗಿ ಆ ಒಂದು ಇದನ್ನ ಆ ಒಂದು ಸ್ಥಿತಿಗತಿಗಳನ್ನು ಹಾಗೆ ಹಿಡಿದಿಟ್ಕೊಂಡಿರುವಂಥದ್ದು, ಪರಸ್ಪರ ಒಂದು ಗಂಡು ಹೆಣ್ಣನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡದೇ ಇರುವಂಥದ್ದು, ಕೆಟ್ಟ ದೃಷ್ಟಿಯಲ್ಲಿ ಇದು ಮಾಡದೇ ಇರುವಂಥದ್ದು ಸೂಚ್ಯಂಕ ಇದೆ. ಆ ನೋಡಿದಾಗ ಅಥವಾ ಇದು ಮಾಡಿದಾಗ ಏನಾಗುತ್ತೆ, ಅಶುದ್ಧ ಅಂತಂದ್ರೆ ಅಶುದ್ಧ ಅಂತಲ್ಲ, ಮನಸ್ಸು ಅದರದೇ ಆದಂತಹ ವಿಚಾರಗಳಲ್ಲಿ ಎಲ್ಲ ಅರಿಷಡ್ವರ್ಗಗಳಲ್ಲಿ ಎಲ್ಲಾನು ಅದರದೇ ಆದಂತಹ ವಿಚಾರಗಳಲ್ಲಿ ಇದಾದಾಗ ಅದರದೇ ಆದಂತಹ ಇದು ಹೊರಹೊಮ್ಮುತ್ತೆ, ಪ್ರೊಡ್ಯೂಸ್ ಆಗುತ್ತೆ ಅದರದೇ ಆದಂತಹ ಒಂದು ಕೆಮಿಕಲ್ ಅಂತ ಅನ್ಕೊಳ್ಳಿ ದೇಹದ ಒಂದು ವಿಚಾರಗಳಲ್ಲಿ. ಹಾಗಾಗಿ ಕಾಮದ ವಿಚಾರಗಳಲ್ಲೂ ಅದರದೇ ಆದಂತಹ ಇದು ಚೇಂಜ್ ಆಗುತ್ತೆ ಗುಪ್ತಾಂಗಗಳಲ್ಲಿ. ಹಾಗಾಗಿ ಇದ್ಯಾವುದನ್ನು ಪ್ರಚೋದಿಸೋದಿಲ್ಲ. ಒಂದು ಸ್ಥಿತಿಗತಿಗಳನ್ನ ಒಬ್ಬರು ಶುದ್ಧ ಒಂದು ಒಳ್ಳೆಯ ವಿಚಾರಗಳಲ್ಲಿ ಶುದ್ಧ ಅಂತ ಅಶುದ್ಧ ಅಂತ ಏನಿಲ್ಲ ವಿಚಾರಗಳು. ಅಂದ್ರೆ ಮನುಷ್ಯನ ಜೀವನ ಇದಕ್ಕೆ ಒಂದು ಇದು ಜೀವನ ಒಂದು ಸರಿಯಾದ ಕ್ರಮಗಳಲ್ಲಿ ನಿಭಾಯಿಸ್ಕೊಂಡು ಹೋಗೋದಕ್ಕೆ ನೋಡದಿರುವಂಥದ್ದು, ಅವರಾಗ್ಲಿ ಪರಸ್ಪರ ಗಂಡು ಹೆಣ್ಣು ಏನು ಇದು ಮಾಡದಿರುವಂಥದ್ದು, ಬರೀ ಯೂರಿನ್ ಮಾಡಿದಾಗ ಮಾತ್ರ ಶುದ್ಧೀಕರಿಸಿಕೊಳ್ಳುವಂಥದ್ದಲ್ಲ, ನಮ್ಮ ಇದರಲ್ಲಿ ಸಹ ದೈನಂದಿನ ಜೀವನ ಕ್ರಮಗಳಲ್ಲೂ ಸಹ ಆ ಒಂದು ಭಾವನೆಗಳನ್ನ ಹೊಂದಿರುವಂಥದ್ದು, ಪರಸ್ಪರ ಇರುವಂಥದ್ದು. ಆಗ್ಲೇ ಸಹ ಗಂಡು ಹೆಣ್ಣಾಗ್ಲಿ ಆರಾಮಾಗಿ ಸ್ವತಂತ್ರವಾಗಿರುವಂಥದ್ದು. ರಾಮರಾಜ್ಯದ ಒಂದು ಇದೇನಿದೆ ಅದೇ ಒಂದು ವಿಚಾರಗಳಲ್ಲಿ ಇರುವಂಥದ್ದು. ಇದರಲ್ಲೂ ಅಷ್ಟೇ ಎಷ್ಟು ವಿಚಾರಗಳಲ್ಲಿ ಹೇಳಿರುವಂಥದ್ದು. ಪೂಜೆಯ ಸ್ಥಾನದಲ್ಲಿ ನೋಡಿದ್ರೆ ದೇವರು ನೆಲೆಸಿರ್ತಾರೆ ಅನ್ನೋದು ಎಲ್ಲ ಏನಿದೆ. ಹಾಗಾಗಿ ಎಲ್ಲಾನು ಸಹ ಅದೇ ವೀಕ್ಷಕರೇ ಇರುವಂಥದ್ದು. ಹಾಗಾಗಿ ಎಲ್ಲಾನು ತಗೊಳ್ಬೇಕಾಗತ್ತೆ, ಎಲ್ಲಾನು ಇದು ಮಾಡ್ಕೊಂಡು ಅಳವಡಿಸ್ಕೊಳ್ತಾ ಹೋಗ್ಬೇಕಾಗತ್ತೆ. ಯಾವುದು ಸಹ ಏನು ಇದು ಮಾಡಿರುವಂಥದ್ದು ಏನು ಇದರಿಲ್ಲ ವೀಕ್ಷಕರೇ. ಯೇಸುವಿನ ಜೀಸಸ್ ಸಹ ಅವರ ಜೀವನ ಕ್ರಮ ನೋಡ್ತು ಅಂತ ಹೇಳಿದ್ರೆ ಇವತ್ತು ಎಷ್ಟೋ ಮುಂದುವರೆದಂತಹ ವಿಚಾರಗಳಲ್ಲಿ ನಾವೆಲ್ಲ ಹೋಗ್ತಿರುವಂತಹ ವಿಚಾರಗಳಲ್ಲಿ ಅವರು ಪಾಶ್ಚಿಮಾತ್ಯ ದೇಶದಲ್ಲಿದ್ರು ನಾವು ಅವ್ರನ್ನ ಪೂಜಿಸ್ತೀವಿ, ಅವ್ರನ್ನ ಇದು ಮಾಡ್ತೀವಿ ಅಂತಂದ್ರೆ ನಮ್ಮ ಜೀವನ ಇನ್ನೂ ತದ್ವಿರೋಧವಾಗಿದೆ. ಹಾಗಾಗಿ ನಾವು ಎಷ್ಟೇ ಜೀಸಸ್ ಅಂತ ಹೇಳಿದ್ರು ನಮ್ಮ ಜೀವನ ಅದಕ್ಕಿಂತ ತದ್ವಿರೋಧವಾಗಿರುತ್ತೆ. ಹಾಗಾಗಿ ಫಾಲೋ ಮಾಡೋದನ್ನ ಇದು ಮಾಡ್ಬೇಕಾಗುತ್ತೆ. ರಾಮ ಆಗಿರ್ಬೋದು, ನಾವು ಎಷ್ಟು ಇದು ಮಾಡ್ತೀವಿ ಅದು ನಮ್ಮ ಜೀವನ ತದ್ವಿರೋಧವಾಗಿರ್ಬೋದು. ದೇವರ ವಾಕ್ಯ, ದೇವರ ವಾಣಿಗಳು, ದೇವರ ಒಂದು ವಿಚಾರಗಳು ಏನಿದೆ ಗ್ರಂಥಗಳೆಲ್ಲ ನಾವು ಅಧ್ಯಯನ ಮಾಡ್ತೀವಿ. ಆದಷ್ಟು ಬೋಧನೆಗಳು ಗ್ರಂಥಗಳಲ್ಲಿ ಅಧ್ಯಯನಗಳ ಮುಖಾಂತರನೇ ಸಿಗೋದು. ಈಗ ಯಾವುದೋ ಪದಗಳ ಮುಖಾಂತರ ಏನೋ ಹೇಳ್ತಿದ್ದಾನೆ ಅಂತ ನೀವು ಅನ್ಕೊಳ್ಬಹುದು, ಆದ್ರೆ ಸಾಮಾನ್ಯವಾಗಿ ಎಷ್ಟೋ ಜನ ಗುರುಜಿಗಳು ಎಲ್ಲ ಹೇಳ್ತಾರಲ್ಲ, ಹಾಗಾಗಿ ಅದರ ಮುಖಾಂತರ ಸಿಗುವಂಥದ್ದು ಗ್ರಂಥಗಳಲ್ಲಾಗಿರ್ಬೋದು, ಇದರಲ್ಲಾಗಿರ್ಬೋದು ವೀಕ್ಷಕರೇ. ಹಾಗಾಗಿ ಇದನ್ನೆಲ್ಲ ಜೀವನದಲ್ಲಿ ಅನುಕರಣೆ ಅದನ್ನ ಮಾಡ್ಕೊಂಡು ಹೋಗುವಂಥದ್ದೇ ಕ್ರಿಯೆಗಳನ್ನ ಸೂಚ್ಯಂಕವಾಗಿ ಸೂಚಿಸುವಂಥದ್ದು. ಮತ್ತೆ ಅದರದ್ದೇ ಆದಂತಹ ಇದಿರೋದು ವೀಕ್ಷಕರೇ. ಬುದ್ಧ ಆಗಿರ್ಬೋದು, ಗುರುನಾನಕ್ ಆಗಿರ್ಬೋದು, ನೀವು ಅವ್ರನ್ನೆಲ್ಲ ಪೂಜಿಸೋರು ಪ್ರತಿಯೊಂದು ನೀವು ಇನ್ಕೊಂಡು ನೋಡಿ ಅದರದ್ದೇ ಆದಂತಹ ಕ್ವಾಲಿಟೀಸ್ಗಳು ಇರುತ್ತೆ. ಆದರೆ ಒಂದು ಸ್ವಲ್ಪ ತತ್ವಗಳು ಸ್ವಲ್ಪ ಕಡಿಮೆ ಆಗ್ತಾ ಬಂದ್ರು ಅದರದ್ದೇ ಆದಂತಹ ಗೊತ್ತಿಲ್ಲದ ಕ್ವಾಲಿಟೀಸ್ಗಳು ಅವರಲ್ಲೇ ಇರುತ್ತೆ. ಈಗ ಬುದ್ಧನ ಪೂಜನೆಗೆ ಒಳಪಟ್ಟಂತಹ ದೇಶಗಳಲ್ಲಿ ಆಲ್ಮೋಸ್ಟ್ ಅದರದ್ದೇ ಆದಂತಹ ಜ್ಞಾನ, ಬುದ್ಧಿ ಇದೆಲ್ಲ ಜಾಸ್ತಿ ಇರುತ್ತೆ. ಈಗ ನೀವು ಎಕ್ಸಾಂಪಲ್ ಚೀನಾ, ಜಪಾನ್ ಈ ಕಡೆ ಏನಿದೆ ಅಲ್ಲ ಅದರದ್ದೇ ಆದಂತಹ ಚುರುಕುತನ ಇದು ಜಾಸ್ತಿ ಇದೆ. ಯಾವುದೊಂದು ಟೆಕ್ನಾಲಜಿ ಬಂತಂದ್ರೆ ಇನ್ನೊಂದು ಯಾವುದೋ ಟೆಕ್ನಾಲಜಿ ಆವಿಷ್ಕಾರ ಬೇರೆ ಆಗಿರುತ್ತೆ. ಒಂದನೇ ಮತ್ತೊಂದು ಬೇರೆ ರೀತಿ ಅದರದ್ದೇ ಆದಂತಹ ವಿಚಾರಗಳು ಇದಾಗಿರುತ್ತೆ ವೀಕ್ಷಕರೇ. ಹಾಗಾಗಿ ಈ ಒಂದು ಜೀಸಸ್ ಅಂತ ನೀವು ಯೇಸುವನ್ನು ಕ್ರಿಸ್ತ ಅಂತ ತಗೊಂಡಾಗ ಅಲ್ಲೂ ಸಹ
ಹಲವು ವಿಚಾರಗಳು ಶಾಂತಿಯುತವಾಗಿ ನಡೆಯುವುದಲ್ಲದೆ ಅವರು ಯಾವುದೇ ಒಂದು ಅಡ್ವೆಂಚರಸ್ ವಿಚಾರಗಳಲ್ಲಿ ಯೋಚನೆ ಮಾಡದಿರುವಂಥದ್ದು, ಅವರಿಗೆ ಗೊತ್ತಿಲ್ಲ, ಅದು ತನಗೆ ಬಂದಿರುವಂಥದ್ದು. ನೀವು ಎಷ್ಟೋ ಸತಿ ನೋಡಿದಾಗ ತುಂಬಾ ಅಡ್ವೆಂಚರ್ಸ್, ತುಂಬಾ ಬೆಟ್ಟ ಅಂತದಿಂದ ಹಿಡಿದು ಕೈಕಾಲು ಮೂಳೆ ಮುರ್ಕೊಂಡ್ರು ಸಮೇತ ಏನೊಂದು ಇದು ಮಾಡ್ತಾ ಇರ್ತಾರೆ ಅವರು. ಗಾಡಿಗಳಲ್ಲಿ ಇದ್ರಲ್ಲಿ ಇಲ್ಲಿಗಿಂತ ಅಲ್ಲಿ ಜಾಸ್ತಿ ಇದು ಮಾಡ್ತಾ ಇರ್ತಾರೆ, ಕೈಕಾಲು ಮುರ್ಕೊಳ್ತಾ ಇರ್ತಾರೆ. ಸ್ಕೇಟಿಂಗ್ ಹಿಡಿದು ಬೇರೆ ಏನೇನೋ ರೇಸ್ಗಳೆಲ್ಲ ಇದೆಯಲ್ಲ, ತುಂಬಾ ಅಡ್ವೆಂಚರಸ್ ಆಗಿರುವಂಥದ್ದು, ತುಂಬಾ ಅಪಾಯಕಾರಿಯಾಗಿರ್ತದ್ದು. ಕೈಕಾಲು ಮೂಳೆ ಎಲ್ಲ ಮುರ್ಕೊಂಡು ಎಲ್ಲಾನು ಬಾಡಿಗಳೇ ಕೊಲಾಪ್ಸ್, ಅಂದ್ರೆ ಎಲ್ಲಾನು ಒಂಥರ ಇದಾಗಿರುವಂಥದ್ದೇ ಅಲ್ಲಿ ಜಾಸ್ತಿಗಳು. ಸ್ವಲ್ಪ ಅದಿದಂತ ಸಾಮಾನ್ಯವಾಗಿ ನಡೀತಾ ಇರ್ತದೆ, ಅವ್ರಿಗೂ ಸಾಮಾನ್ಯ ಅದು. ಆದ್ರೆ ಇಲ್ಲಿ ಸ್ವಲ್ಪ ಕಡಿಮೆ, ಅಲ್ಲಿ ಸಾಮಾನ್ಯ. ಆ ಒಂದು ಇದರಲ್ಲಿ ಗೊತ್ತಿಲ್ಲದಂಗೆ ತಾನಿಗೆ ಒಂದು ಚಿಕ್ಕದಷ್ಟೇ. ಮುಸ್ಲಿಮ್ಸ್ ಇದರಲ್ಲೂ ಅಷ್ಟೇ, ನೀವು ಆ ಮುಸ್ಲಿಂ ಒಂದು ಇದರಲ್ಲೂ ಅಷ್ಟೇ ಆ ಬಾಂಧವ್ಯ ಏನಿದೆ. ಮತ್ತೆ ಇನ್ನೊಂದು ಸಹ ಇರುವಂಥದ್ದು ವೀಕ್ಷಕರೇ, ಅದು ಸಹ ಬೇರೆ ರೀತಿಯಲ್ಲಿ ಬಳಕೆ ಆಗ್ತಿರುವಂಥದ್ದು. ಆದರೆ ಇನ್ನೊಂದು ಸಹ ಇದೆ ಒಂದು ತತ್ವದಲ್ಲಿ. ಹಾಗಾಗಿ ಹಿಂದೂಗಳಲ್ಲಿ ನೀವು ಹಿಂದೂ ಅನ್ನೋದು ವಿಚಾರಗಳಲ್ಲಿ ಹಲವು ವಿಚಾರಗಳಲ್ಲಿ ಇದೆ, ಅದರದೇ ಆದಂತಹ ವಿಚಾರಗಳಲ್ಲಿ ಸಿಕ್ತಿರುವಂಥದ್ದು. ಆ ಒಂದು ಪೂಜನೆಗೆ ಒಳಪಟ್ಟಾಗ ತತ್ವಗಳು, ಯೇಸು ಒಬ್ರೆ, ಜೀಸಸ್, ಅಲ್ಲಹ, ಒಂದೇ ಶಕ್ತಿ, ಪರಬ್ರಹ್ಮ, ಎಲ್ಲರೂ ಒಂದು ಏಕ ಸ್ವರೂಪನೇ. ಆದರೆ ಜೀವನ ಕ್ರಮ, ಯುಗಾನುಕ್ರಮ, ಆ ಶೈಲಿ ತಕ್ಕಂಗೆ ಇರುವಂಥದ್ದು. ಹಾಗಾಗಿ ಇಲ್ಲಿ ತಗೊಂಡ್ರೆ ಇಲ್ಲಿ ಪಾರ್ವತಿ ದೇವರು ಬೇರೆ ತರ, ಕಾಳಿ ಅವ್ರದೇ ಆದಂತಹ ಒಂದು ಪ್ರಭಾವ, ಅದರದೇ ಆದಂತಹ ವಿಚಾರಗಳನ್ನ ಬಳಕೆ ಮಾಡ್ಕೊಳ್ತಿರೋರು ಇದಾರೆ. ಅದರದೇ ಆದಂತಹ ಇದನ್ನ ಇದು ಮಾಡ್ತಾರೆ. ಶಿವ ಆಗ್ಲಿ, ವಿಷ್ಣು ಆಗ್ಲಿ, ಬ್ರಹ್ಮ ಆಗ್ಲಿ, ವಿಘ್ನೇಶ್ವರ, ಗಣಪತಿ ಎಲ್ಲ ಏನಿದ್ದಾರೆ ನೀವೇನು ನೋಡ್ತೀರಾ, ಆಂಜನೇಯ ದೇವರಾಗ್ಲಿ, ಬ್ರಹ್ಮಚಾರ್ಯ ಪಾಲನೆ ಅಂತ ಇದು ಮಾಡ್ತಾರೆ. ಅದರದೇ ಆದಂತಹ ಕ್ರಿಯೆಗಳಲ್ಲಿ ಅವರಿಗೆ ಮೈಗೂಡುತ್ತೆ. ಆಂಜನೇಯನ ಇದು ಮಾಡಿದಾಗ ತಾನಾಗೆ ಬರುವಂಥದ್ದು, ಅದು ಒಂದು ಪ್ರಭಾವ ತಾನಾಗೆ ಇದಾಗುತ್ತೆ. ಒಂದು ಇದನ್ನ ಇದು ಮಾಡಿದಾಗ ಆ ಪ್ರಭಾವ ತಾನಾಗೆ ಪ್ರಭಾವ ಬೀರುತ್ತೆ. ಹಾಗಾಗಿ ಎಲ್ಲ ಧನಾತ್ಮಕ ಪ್ರಭಾವಗಳು, ಈ ಜೀಸಸ್ ಆಗ್ಲಿ ಇರ್ಬೋದು, ಜೈನರು, ಆದಿನಾಥ ತೀರ್ಥಂಕರರು, ಇವರೆಲ್ಲ ಏನಿದ್ದಾರೆ ಎಲ್ಲ ಧನಾತ್ಮಕ ವಿಚಾರಗಳು. ನಮ್ಮ ಒಂದು ಚಿಂತನೆಗಳನ್ನ, ನಮ್ಮ ಒಂದು ಇನ್ನರ್ ಇರುವಂತಹ ಒಂದು ತನ್ನದೇ ಆದಂತಹ ಒಂದು ವಿಚಾರಗಳಲ್ಲಿ ಆ ಕ್ರೂರತೆನ ಇದು ಮಾಡದಿರುವಂಥದ್ದು, ಇದು ಮಾಡುವಂಥದ್ದು ಎಲ್ಲ ವೀಕ್ಷಕರೇ ಆ ಥರ. ಹಾಗಾಗಿ ಅದನ್ನ ನೆಗೆಟಿವ್ ಬಳಸ್ಕೊಳ್ತಾರೆ. ಈಗ ಕಾಳಿ ಅಂತ ನೆಗೆಟಿವ್ ಬಳಸ್ಕೊಳ್ಳೋದು ಇದೆ, ಆದರೆ ಧನಾತ್ಮಕವಾದಂತಹ ವಿಚಾರ ವೀಕ್ಷಕರೇ. ಕಾಳಿ ಆಗಿರ್ಬೋದು, ಕಾಳಿ ಹಲವು ವಿಚಾರಗಳು ವೀಕ್ಷಕರೇ. ನೀವು ಏನು ಬೇಕಾದ್ರೆ ದೇವರು ತಗೊಳ್ಳಿ, ಅದರದೇ ಆದಂತಹ ಕ್ವಾಲಿಟೀಸ್ಗಳು ತಾನಾಗೆ ಮೈಗೂಡುವಂಥದ್ದು ಗೊತ್ತಿಲ್ದಂಗೆ ಆಗ್ಬಿಡ್ತದೆ. ಹಾಗಾಗಿ ಆ ಪ್ರಭಾವ ಬೀರುತ್ತೆ. ಗ್ರಹಗಳ ಪ್ರಭಾವ, ಆ ಒಂದು ಸ್ಟೋನ್ಗಳ ಮುಖಾಂತರ ಹೇಗೆ ಪ್ರಭಾವ ಬೀಳ್ತೋ, ಈಗ ಬಂದಿರುವಂಥ ಈ ದೇವರ ಪ್ರಭಾವ ಗೊತ್ತಿಲ್ದಂಗೆ ಬೀಳುತ್ತೆ. ಈಗ ಆಂಜನೇಯ ತಗೊಂಡ್ರೆ ಆಂಜನೇಯ ಎಲ್ಲ ಆಲ್ಮೋಸ್ಟ್ ಪ್ರಭಾವ ಬೀರಿರೋರು ಸುಮಾರು ಜನ ಇದ್ದಾರೆ. ಬ್ರಹ್ಮಚಾರಿ ಆಗಲಿ, ಬೇರೆ ಬೇರೆ ಅದರದೇ ಆದಂಥ ಪ್ರಭಾವಗಳು ಬೀಳುತ್ತೆ ವೀಕ್ಷಕರೇ. ಆ ಥರ ಇದರಲ್ಲಿ ಅಲ್ಲಾನು ಇದು ಮಾಡಿದಾಗಲೂ ಪ್ರಭಾವ ಬೀಳುತ್ತೆ, ಜೀಸಸ್ನ ಇದು ಮಾಡಿದಾಗಲೂ ಪ್ರಭಾವ ಬೀರುತ್ತೆ. ಯಾವುದನ್ನು ನಿರ್ಲಕ್ಷಿಸಬಾರದು, ಎಲ್ಲದನ್ನು ಇದು ಮಾಡಬೇಕು, ಪೂಜನೆಗೆ ಒಳಪಡಬೇಕು, ನೆನೆಸ್ಕೋಬೇಕು. ಎಲ್ಲ ದೇವರುಗಳು ಒಂದೇ, ಪ್ರಭಾವಗಳು ತಾನಾಗೆ ಬೀಳುತ್ತೆ. ನವಗ್ರಹಗಳು ಅಂತ ಉಂಗುರ ಹಾಕೊಳ್ತಾರೆ, ನಾವು ಸ್ಟೋನ್ಸ್ಗಳು ಏನೋ ಒಂದು ಧರಿಸ್ತಾರೆ, ಅದರದೇ ಆದಂತಹ ಪ್ರಭಾವ ಬೀರುತ್ತೆ ಅಂತ. ಹಾಗಾಗಿ ಎಲ್ಲ ಇದ್ರದ್ದೊಂದು ಪ್ರಭಾವ ಬೀರುತ್ತೆ. ಆಲ್ಮೋಸ್ಟ್ ಎಲ್ಲ ಒಂದೇ ಆಲ್ಮೋಸ್ಟ್ ಇದು ಮಾಡ್ತಿರುವಂತಹ ಕ್ರಿಯೆಗಳಲ್ಲೇ ಜಾಸ್ತಿ ಇರುವಂಥದ್ದು. ಹಲವು ಎಲ್ಲ ದೇಹ ಸ್ವರೂಪಿ ದೇವರುಗಳು. ಹಾಗಾಗಿ ಯಾವುದನ್ನು ಸಹ ಒಂದು ಬೌಂಡ್ರಿ ಹಾಕಿ ಅದನ್ನ ಅಲ್ಲಿಗೆ ಸೀಮಿತ ಮಾಡದೆ, ಅದನ್ನ ಅಲ್ಲಿಗೆ ಕೊಳೆಯೋ ಥರ ಮಾಡಿದ್ರೆ ಅದು ಈ ಮನುಷ್ಯ ಕುಲಕ್ಕೆ ಲಾಸ್. ಅದು ಮನುಷ್ಯ ಕುಲನೇ ಅದು ನಷ್ಟ ಅನುಭವಿಸುವಂಥದ್ದು. ಅಂದರೆ ಮುಂದೆ ಅದನ್ನ ಇದು ಮಾಡೋದಕ್ಕೆ ಆಗದಿರುವಂಥದ್ದು. ತುಂಬಾ ಅಧ್ಯಯನಕ್ಕೆ ಯಾವುದು ಕೊನೆ ಇಲ್ಲ. ಈಗ ಮುಂದುವರೆದಂಥದ್ದೇ ಎಲ್ಲಾನು ಬಂದಿರುವಂಥದ್ದು. ಯಾವುದೇ ಹಳೇದು ನೀವು ತಗೊಂಡೋದ್ರು, ಹಳೇದಿಂದ ಬಂದಿರುವಂಥದ್ದು ಯಾವುದು ಮುಂದೆ ನೀವು ತಗೊಳ್ತೀರಾ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಂತೆಲ್ಲ ಮುಂದುವರುವಂಥದ್ದೇ. ಜೈನರು ಅಂತ ತಗೊಂಡ್ರು, ಗುರುನಾನಕ್ ಅಂತ ತಗೊಂಡ್ರು, ಎಲ್ಲ ಯಾವ್ದಾದ್ರು ಹಳೇದು ಯಾವ್ದಿದೆ ಅಂತ ನೀವು ಯೋಚನೆ ಮಾಡಿದ್ರು, ಮುಂದುವರೆದಂಥದ್ದು ಯಾವ್ದಿದೆ ಅಂತ ಯೋಚನೆ ಮಾಡಿದ್ರು, ಎಲ್ಲ ಮುಂದಿರುವಂಥದ್ದೇ. ನೆಕ್ಸ್ಟ್ ವರ್ಷನ್ಗಳು ಮುಂದುವರೆದ ಆಯಾಮಗಳು. ಅದನ್ನು ತಗೋಬೇಕು, ಅದನ್ನ ವಿಂಗಡಿಸದೆ, ಅದನ್ನ ಇದು ಮಾಡದೆ, ಅದು ನಮ್ದಲ್ಲ ಅಂತ ಅನ್ಕೊಳ್ಳದೆ, ಅಲ್ಲಿಂದ ವಿಚಾರಗಳೇನಿದೆ, ಅಲ್ಲಿದೆ ಏನಿದೆ, ಇದು ಅದನ್ನ ಇದು ಮಾಡ್ಕೊಳ್ಬೇಕಾಗುತ್ತೆ. ಸ್ಮರಣೆ ಅನ್ನೋದು ಇರಬೇಕಾಗುತ್ತೆ ತಾನಾಗೆ, ಅದು ಮೈಗೂಡುತ್ತೆ ವೀಕ್ಷಕರೇ. ಆ ಒಂದು ಇದು ಪ್ರತಿಯೊಂದು ಇದರಲ್ಲೂ ಅಷ್ಟೇ, ಬುದ್ಧನಾದರೂ ಅಷ್ಟೇ, ಅವ್ರದೇ ಆದಂತಹ ಕ್ರಿಯೆಗಳಲ್ಲಿ ಮೈಗೂಡುತ್ತೆ. ಅದು ಗೊತ್ತೋ ಗೊತ್ತಿಲ್ಲದೆ
ತಾನಾಗಿ ಆಗುವಂಥ ಕ್ರಿಯೆಗಳಲ್ಲಿ ಇದೆ. ಹಾಗಾಗಿ ಯಾವುದನ್ನು ದ್ವೇಷಿಸುವಂತಹ ಅಥವಾ ವಿಂಗಡಿಸುವಂತಹ ಕ್ರಿಯೆಗಳಲ್ಲಿ ಇಡದೆ ಎಲ್ಲ ಒಂದು ಶಕ್ತಿಗಳು ಏಕರೂಪವಾಗಿ ಇರುವಂಥದ್ದು. ಆ ಎಲ್ಲ ಶಕ್ತಿಗಳಲ್ಲೂ ಒಂದು ಏಕರೂಪ ದೇಹ ಸ್ವರೂಪವಾಗಿ ಬರುವಂಥದ್ದು ಇರುವಂಥದ್ದು, ಒಂದೇ ಒಂದು ಆ ಒಂದು ಇದನ್ನು ಇದು ಮಾಡುವಂಥದ್ದು ವೀಕ್ಷಕರೇ. ಹಾಗಾಗಿ ಎಲ್ಲನೂ ಒಂದು ಪೂಜನೀಯವಾಗಿ ಆ ಒಂದು ದೃಷ್ಟಿಯಲ್ಲಿ ನಾವು ನೋಡಿದಾಗ ಎಷ್ಟೋ ಕ್ವಾಲಿಟೀಸ್ಗಳು ಮನುಷ್ಯನಲ್ಲಿ ಮೈಗೂಡುತ್ತೆ. ಇದು ಲಭಿಸುವಂಥದ್ದು ತಾನೇ ತಾನಾಗಿ ಆ ಸಾತ್ವಿಕ ಮಾರ್ಗಕ್ಕೆ, ಸಾತ್ವಿಕ ಜೀವನ ಕ್ರಮಕ್ಕೆ ಹೋಗುವಂಥದ್ದು. ಇಲ್ಲಿ ನಮಗೆ ಏನು ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು, ದೇವರು ಇಲ್ಲ ಅಂತಲೂ ಅಂದ್ಕೊಳ್ಬೋದು. ಈಗ ನಿಮಗೆ ಓದೋ ವಿಡಿಯೋದಲ್ಲಿ ಆತ್ಮಗಳು ಇಲ್ಲ ಅಂತ ಅಂದ್ಕೊಂಡ್ರು ಮನುಷ್ಯನೇ ಹೇಗೆ ಒಂದು ರೀತಿಯಲ್ಲಿ ಇರುವಂಥದ್ದು, ಆ ಒಂದು ಆತ್ಮದ ಒಂದು ಪರಿಕಲ್ಪನೆಯಲ್ಲಿ ಒಂದು ಆತ್ಮ ಪ್ರೇತಾತ್ಮಗಳ ಒಂದು ವಿಚಾರಗಳಲ್ಲಿ ಏನೊಂದು ಕಟ್ಟು ಕಸೆ ಅಂತ ಆದ್ರೂ ಹೇಗಿದೆ, ಅದಕ್ಕಿಂತ ಇವತ್ತು ಮನುಷ್ಯನೇ ಆಗ್ತಿರೋದು. ಮನುಷ್ಯನೇ ಆಡಿದ್ರೆ ಅದೇ ಹೇಗಿರುತ್ತೆ, ಯಾವ್ದು ಇದಾಗ್ತದೆ ಯಾವ್ದು ಇದಾಗ್ತಲ್ಲ ಅನ್ನೋದು ಸೈನ್ಸ್ ಅಥವಾ ಯಾರು ನಂಬಿಲ್ದವರು, ಸೈನ್ಸ್ ಅಲ್ಲ, ಸೈನ್ಸ್ ಇವತ್ತು ಸೈನ್ಸ್ ಸಹ ಇದು ಮಾಡುತ್ತಾರೆ ಒಂದು ವಿಚಾರಗಳಲ್ಲಿ. ನಮ್ಮದೇ ಇರೋರು ಸಹ ಒಂದು ಇದನ್ನಾದರೂ ಇದು ಮಾಡ್ಕೋಬಹುದು. ಹಾಗಾಗಿ ಮನುಷ್ಯನಿಗೆ ದೇವರ ಒಂದು ಅವಶ್ಯಕತೆ ಇಲ್ಲದೆ ಇರ್ಬೋದು, ಯಾರಿಗೂ ಇಲ್ಲದೆ ಇರ್ಬೋದು. ಅದು ದೇವರೇ ಇದೆ ಒಂದು ಏನು ಅವರು ಇಲ್ಲ ಅಂತನೂ ಹೇಳೋರು ಇರ್ಬೋದು. ಆದರೆ ನಮ್ಮಲ್ಲಿರುವಂತಹ ಈ ಎಲ್ಲ ವಿಚಾರಗಳಲ್ಲಿ ಏನಿದೆ ಇದನ್ನೆಲ್ಲ ತಗ್ಗಿಸುವಂತಹ ಕ್ರಿಯೆಗಳು ಮಾಡಿರುವಂಥವರು ಆ ಒಂದು ಶಕ್ತಿಗಳು. ಹಾಗಾಗಿ ನಮಗೆ ಏನು ಇಲ್ಲ, ನಮಗೆ ಯಾವ ಕಟ್ಟಳೆಗಳು ಇಲ್ಲ ಅಂತ ಹೇಳಿದ್ರೆ ನಮ್ಮ ಒಂದು ಕ್ರಿಯೆಗಳಲ್ಲಿ, ಜೀವನ ಕ್ರಮ ಕ್ರಿಯೆಗಳಲ್ಲಿ ಅದು ಬೇರೆ ರೀತಿಯ ವರ್ತನೆಗಳು ಇರುವಂಥದ್ದು ವೀಕ್ಷಕರೇ. ಹಾಗಾಗಿ ಈ ಒಂದು ಕಟ್ಟುಪಾಡುಗಳು ಅಥವಾ ಏನಿದೆ ಒಂದು ಇದನ್ನ ನಿಗ್ರಹಿಸುವಂತಹ ಕ್ರಿಯೆಗಳಲ್ಲಿ ಏನಿದೆ ಅದು ಮನುಷ್ಯನ ಒಂದು ಮಾನಸಿಕವಾಗಿ, ದೈಹಿಕವಾಗಿ ಇದೆಲ್ಲ ಒಂದು ಇದಾಗಿರುವಂಥದ್ದು, ಅವನು ಸಾತ್ವಿಕ ನಡೆಗೆ ಹೋಗುವಂಥದ್ದು, ಇದನ್ನ ಸೂಚ್ಯಂಕವಾಗಿ ಇರುವಂಥದ್ದು ವೀಕ್ಷಕರು. ಈಗ ಬಂದಿರುವಂಥದ್ದು ಎಲ್ಲರೂ ದೇವರನ್ನು ಪೂಜಿಸ್ತಾರೆ, ಅವರೆಲ್ಲರೂ ನೋಡಿದ್ರು ಎಲ್ಲ ಇದೇ ಸಾತ್ವಿಕ ಮಾರ್ಗಗಳನ್ನ ಇದು ಮಾಡಿರುವಂಥದ್ದು. ಹಾಗಾಗಿ ಅಂತಹ ವಿಚಾರಗಳಲ್ಲಿ ಅದಿಲ್ಲ ಅಂತ ಹೇಳಿದ್ರೆ ಮನುಷ್ಯನ ಇದು ಮಾಡೋಕ್ಕೆ ಸಾಧ್ಯ ಇಲ್ಲ. ಬೇರೆ ರೀತಿಯಲ್ಲಿ ವರ್ತನೆಗಳು, ಇಡಕ್ಕಾಗದಿರುವಂತಹ ವರ್ತನೆಗಳು ಇದಾಗೋಗುತ್ತೆ. ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ದೇವತೆಗಳೆಲ್ಲ ಆಲ್ಮೋಸ್ಟ್ ಒಂದು ದೃಷ್ಟಿ ಕೊಟ್ಟು ಒಂದು ಭೂಗ್ರಹಗಳನ್ನ ನೋಡ್ತಾರೆ ಅಂತ ಹೇಳಿದಾಗ ನಮ್ಮ ಒಂದು ಅದೃಷ್ಟ, ನಮ್ಮ ಜೀವನ ಒಂದು ಕ್ರಮಗಳಲ್ಲಿ ಹೋಗುವಂತಹ ಕ್ರಿಯೆಗಳಲ್ಲಿ ಇರುವಂಥದ್ದು. ಇಲ್ಲಾಂದ್ರೆ ಮನುಷ್ಯನೇ ತಿನ್ಬೋದೇನೋ, ಯಾವ ಪ್ರಾಣಿಗಳನ್ನ ಬೇಕಾದ್ರೂ ತಿನ್ಕೊಂಡು ಹೋಗ್ಬೋದು. ರೋಡಲ್ಲಿ ಅನೇಕ ಪ್ರಾಣಿಗಳು ಸಿಗ್ತಾ ಇರ್ತದೆ, ಅಲ್ಲ ಹೇಳ್ತಿರೋದು. ಅದನ್ನ ತಿಳ್ಬಿಟ್ಟು ಇನ್ನೊಂದೇನೋ ವಿಚಾರಗಳಲ್ಲಿ ಇದು ಮಾಡೋಂಥದ್ದಲ್ಲ. ಇಲ್ಲಿ ಹೇಳ್ತಿರೋದು ಏನ್ ಬೇಕಾದ್ರೂ ಆಗ್ಬೋದು, ಮನುಷ್ಯನ ಸಾಯಿಸ್ಕೊಂಡು ತಿನ್ಬೋದು, ಅದ್ರಲ್ಲಿ ಏನಿದೆ ತಪ್ಪು ಅಂತ. ಆ ಥರ ಒಂದು ಕ್ರೌರತೆ ಎಲ್ಲರಲ್ಲೂ ಇದೆ, ಸಹಜವಾಗಿ ನಮ್ಮೆಲ್ಲರಲ್ಲೂ ಇದೆ. ಅದು ಎಲ್ಲೋ ಒಂದ್ ಕಡೆ ರೋಡಲ್ಲಿ ಹೋಗೋ ಪ್ರಾಣಿನ ಎಲ್ಲೋ ಅದೆಲ್ಲರಲ್ಲೂ ಇದೆ, ನಮ್ಮೆಲ್ಲರಲ್ಲೂ ಇದೆ. ಅದೆಲ್ಲ ಇನ್ಕ್ಲೂಡ್ ಆಗಿರುವಂಥವ್ರೆ ನಾವು. ನಮ್ಮಲ್ಲಿ ಇರುವಂತಹ ಎಲ್ಲ ವಿಚಾರಗಳನ್ನ ಓಡಿಸುವಂತಹ ಒಂದು ಕ್ರಮಬದ್ಧವಾದಂತಹ ಶೈಲಿಗಳನ್ನ, ಈ ಕ್ರಮಗಳನ್ನ ಕೊಟ್ಟಿರುವಂತವರು ದೇವರು. ಒಂದು ಪರಲೋಕದಲ್ಲಿ ಇರುವಂತಹ ಈ ಒಂದು ತತ್ವ, ಶಿವತತ್ವ ಆಗಿರ್ಬೋದು, ಅದೇ ಜೀಸಸ್ ಅಲ್ಲ, ಪರಬ್ರಹ್ಮ ಸ್ವರೂಪಗಳೇ ಎಲ್ಲ. ಆ ಪರಬ್ರಹ್ಮ ಸ್ವರೂಪ, ಪರಲೋಕ ಅಂತ ಏನು ಪೂಜನೆಗೆ ಒಳಪಡ್ತೋ ಆ ಪರಲೋಕದ ಒಂದು ಆಲ್ಮೋಸ್ಟ್ ವಿಚಾರಗಳು ಇಲ್ಲಿ ನಮ್ಮನ್ನ ಒಂದಷ್ಟು ಇದಕ್ಕೆ ತಗೊಂಡೋಗಿರುವಂಥದ್ದು. ಎಲ್ಲ ಗುಣಗಳು ನಮ್ಮೆಲ್ಲರಲ್ಲೂ ಇದೆ. ನಾವೆಲ್ಲ ವರ್ತನೆಗಳಲ್ಲಿ ನಾವು ಬೇರೆನೆ, ಆದ್ರೆ ನಮ್ಮನ್ನ ಇವತ್ತು ಈ ಸ್ಥಿತಿಗೆ ತಗೊಂಡೋಗ್ತಿರುವಂಥದ್ದು ಸಹ ಅವ್ರುಗಳೇ. ಕಾಣದೇ ಆಗಿಯೋ ಅವರು ನಮ್ಮನ್ನ ಈ ಸ್ಥಿತಿಗೆ ತಂದು ಇವತ್ತು ಈ ಒಂದು ಇದಕ್ಕೆ ಅದೊಂದು ನಿಲ್ಲಿಸಿರ್ತಾರೆ. ಇಲ್ಲಾಂದ್ರೆ ನಮ್ಮನ್ನ ಏನು ಇದಿಲ್ಲ, ಜಡ್ಜ್ಮೆಂಟ್ ಕೊಡೋಕೆ ಸಾಧ್ಯನೇ ಇಲ್ಲ ಮನುಷ್ಯನಿಗೆ. ಹೆಂಗೆ ಬೇಕಾದ್ರೂ ಇದು ಮಾಡುವಂಥದ್ದು ಇದೆ ವೀಕ್ಷಕರೇ. ಎಲ್ಲಾನು ಇದೆ ನಮ್ಮೊಳಗೆ, ಎಲ್ಲ ನಮ್ಮಲ್ಲೇ ಇದೆ ಇರೋದ್ರಿಂದ ಎಲ್ಲಾನು ನಾವು ಹೆಂಗೆ ಬೇಕಾದ್ರೂ ಮಾಡ್ಕೋಬಹುದು. ಅದೆಲ್ಲದಕ್ಕೂ ಇದು ಬೇಕು, ಇದು ಬೇಡ, ಇದು ಹಿಂಗಿರ್ಬೇಕು, ಇದು ಹಿಂಗೆ ಇರಬಾರ್ದು, ಅಥವಾ ಅದರದೇ ಆದಂತಹ ಕ್ರಮಗಳನ್ನ ಕೊಟ್ಟಿರೋರು ಆ ಒಂದು ಪರಲೋಕದ ಪರಬ್ರಹ್ಮ ಸ್ವರೂಪ ಅಲ್ಲಾಹ, ಯಹೋಹ, ಈ ತರ ಒಂದು ತತ್ವದಿಂದ ಸಿಕ್ಕಿರುವಂಥದ್ದು. ಈಗ ಹಲವು ಪೂಜೆಗಳು ಸಹ ಪರಲೋಕಕ್ಕೆ ಸಲ್ಲುವಂಥದ್ದು, ಭೂಗ್ರಹದಿಂದ ಪರಲೋಕಕ್ಕೆ ಸಲ್ಲುವಂಥದ್ದು ಪೂಜೆಗಳೇ ಜಾಸ್ತಿ ನಡೀತಾ ಇರ್ತದೆ ವೀಕ್ಷಕರೇ. ಹಾಗಾಗಿ ಅಲ್ಲಿನ ಒಂದು ಆಶೀರ್ವಾದ ಅಂತ ಅನ್ಕೋಬಹುದು, ಆ ಬ್ಲೆಸ್ಸಿಂಗ್ ಅಂತ ಏನಿದೆ ಅದು ನಮ್ಮ ಜೀವನನ, ನಮ್ಮ ಒಂದು ಇದನ್ನ, ನಮ್ಮ ಒಂದು
ಮನುಷ್ಯತ್ವಕ್ಕೆ, ನಮ್ಮ ಒಂದು ಸಾತ್ವಿಕ ನಡೆಗೆ, ದೈವಿಕ ಜೀವನಕ್ಕೆ ಒಂದು ದಾರಿಯಾಗಿರುತ್ತೆ. ಈ ಒಂದು ದೈವಿಕ ಜೀವನ ಅಂದರೆ ಅದೊಂದು ಸಹ ಇದಾಗಿರುತ್ತೆ ವೀಕ್ಷಕರೇ. ಹಾಗಾಗಿ ಯಾವುದೇ ಒಂದು ಮತಗಳು ಅಂತ ಏನು ಇದಾಗಿರುತ್ತೆ ಯಾವುದನ್ನು ಸಹ ಇದು ಮಾಡಿದ್ರೆ ಎಲ್ಲ ವಿಚಾರಗಳಲ್ಲಿ ಎಲ್ಲ ಒಂದು ಅದರದೇ ಆದಂತಹ ಗೌರವಪೂರ್ಣವಾಗಿ ಅದನ್ನು ನಾವು ಇದು ಮಾಡಿದಾಗ ಅದರದೇ ಆದಂತಹ ಪಾಸಿಟಿವ್ ಕ್ವಾಲಿಟೀಸ್ಗಳು, ಆ ಒಂದು ವಿಚಾರಧಾರೆಗಳು ಗೊತ್ತಿಲ್ಲದೆ ತಾನಾಗೆ ಲಭಿಸುತ್ತೆ ಆ ಒಂದು ಕ್ರಿಯೆಗಳಲ್ಲಿ ವೀಕ್ಷಕರೇ. ಹಾಗಾಗಿ ಯಾವುದನ್ನು ನಿರ್ಲಕ್ಷಿಸದೆ, ಯಾವುದಕ್ಕೂ ಕೊನೆ ಇಲ್ಲ ಅಂತ ತಿಳ್ಕೊಂಡು, ಯಾವುದಕ್ಕೂ ಅದನ್ನೇ ಅದರದ್ದೇ ಆದಂತಹ ಬಂಧಿಸ್ಕೊಂಡು ಅದರದ್ದೇ ಆದಂತಹ ಇದಿಲ್ಲದೆ ಎಲ್ಲಾನು ತಿಳ್ಕೊಂಡು ಅದರದ್ದೇ ಆದಂತಹ ತಿಳಿವಿಕೆ ಇಲ್ಲದಿರೋ ಪೂಜನೆಗೆ ನಾವು ಅದನ್ನು ಇದು ಮಾಡಿದಾಗ ಅದರದ್ದೇ ಆದಂತಹ ಅದರದ್ದೇ ಆದಂತಹ ಕ್ವಾಲಿಟೀಸ್ಗಳು ತಾನಾಗೆ ಗೊತ್ತಿಲ್ಲದೆ ಸಿಗುವಂಥದ್ದಾಗಿರುತ್ತೆ. ಹಾಗಾಗಿ ಎಲ್ಲ ಒಂದು ದೇವರನ್ನ, ಎಲ್ಲ ಒಂದೇ ದೇವರು, ಎಲ್ಲ ಒಂದು ಇದನ್ನು ಪೂಜಿಸುವಂಥದ್ದು, ಅಲ್ಲ ಒಂದು ಗೌರವಿಸುವಂಥದ್ದು, ಪೂಜಿಸುವಂಥದ್ದು. ನೀವು ಹೆಂಗೆ ಬೇಕಾದ್ರೂ ನಿಮ್ಮ ಒಂದು ಇದು ದೇವ್ರನ್ನ ಹೆಂಗೆ ಬೇಕಾದ್ರೆ ಇದು ಮಾಡ್ಬೋದು. ಪೂಜನೆ ಪ್ರಾರ್ಥನೆ ಮಾಡಿ ಇದು ಮಾಡ್ಬೋದು, ಚರ್ಚ್ಗೆ ಹೋಗಿ ಇದು ಮಾಡ್ಕೋಬೋದು, ಮಸೀದಿಗೆ ಹೋಗಿ ಇದು ಮಾಡ್ಬೋದು, ಅಲ್ಲಿ ಹೋಗಿಲ್ದರು ಮನೆಯಲ್ಲೇ ಸಹ ಮಾಡ್ಬೋದು. ಎಲ್ಲ ಕಡೆ ದೇವರು ನಿರಾಕಾರ ಎಲ್ಲ ಕಡೆ ಇದು ಮಾಡಿರೋದ್ರಿಂದ ಮುಸ್ಲಿಂ ಇದರಲ್ಲೂ ಸಹ ಅದರದೇ ಆದಂತಹ ವಿಚಾರಗಳು ತಿಳಿಡಿಸಿ ಹೋಗಂಗಿಲ್ಲ ಅಂತ ಏನಿದೆ. ಹೋಗಿಲ್ದೋದ್ರೂ ತನ್ನದೇ ಆದಂತಹ ಕ್ರಿಯೆಗಳಲ್ಲಿ ಪ್ರಪಂಚ ಎಲ್ಲ ಕಡೆ ಹಬ್ಬಿರುವಂತಹ ದೇವರನ್ನ ಒಂದು ಕಡೆ ತಂದು ಇದು ಮಾಡಿ ನಿಗ್ರಹಿಸಿ ಆ ಮುಖಾಂತರ ಇದು ಮಾಡುವಂಥದ್ದು ಒಂದು ರೂಮಲ್ಲೇ ಮಾಡ್ಕೋಬಹುದು. ಈ ತರ ವಿಚಾರಗಳಲ್ಲಿ ದೇವರು ಎಲ್ಲ ಕಡೆನೂ ಇದ್ದಾರೆ. ಆದರೆ ನಮ್ಮಲ್ಲಿ ಇರುವಂಥದ್ದು ನಾವು ಮಾಡ್ಕೋಬೇಕಾಗತ್ತೆ. ಈ ಹಿಂದೆ ಹಲವು ವಿಚಾರಗಳಲ್ಲಿ ಏನು ಕಲ್ಲಿಗೆ ಶಕ್ತಿ ಬರೆಸುವಂಥದ್ದು ಏನಿದೆ ಎಲ್ಲ ಅದೇ ಥರನೇ. ಅಲ್ಲಾಹ ಸಹ ಅದೇ ಥರನೇ ಮಸೀದಿಗಳಲ್ಲಿ ಇದು ಮಾಡ್ತಿರೋದು ಸಹ ಆ ಒಂದು ಶಕ್ತಿನ ಇದು ಮಾಡ್ಕೊಳ್ತಿರುವಂಥದ್ದು. ಈ ಕೆಲವೊಂದು ಜಾಗಗಳಲ್ಲಿ ಅದರದೇ ಆದಂತಹ ಇದು ಮಾಡಿರ್ತಾರೆ, ಆ ಒಂದು ಬಯಲು ಅದರದೇ ಆದಂತಹ ಕ್ರಿಯೆಗಳಲ್ಲಿ. ಹಾಗೆ ಒಂದು ಬರುವಿಕೆನ ಆ ಒಂದು ಇದನ್ನ ಒಂದು ಮುಖಾಂತರನ ಇದು ಮಾಡುವಂಥದ್ದು. ಹಾಗಾಗಿ ವೀಕ್ಷಕರೇ, ಫುಲ್ ಅಭಿರುವಂಥದ್ದು ಒಂದು ಅದರದೇ ಆದಂತಹ ಕ್ರಿಯೆಗಳಲ್ಲಿ ಅದರದೇ ಆದಂತಹ ವಿಚಾರಗಳಲ್ಲಿ ಇದು ಮಾಡುವಂಥದ್ದು, ಕಾಣುವಂಥದ್ದು, ಆ ಒಂದು ಬರುವಿಕೆನ ಆ ಒಂದು ಇದನ್ನ ಇದು ಮಾಡುವಂಥದ್ದು. ಕಲ್ಲಿಗೆ ಇದು ಮಾಡ್ಬೋದು ಅಂತ ಹೇಳಿದಾಗ ಹಲವು ಹಿಂದೆ ವಿಚಾರಗಳಲ್ಲಿ ಮುಂದುವರಿದಂತಹ ಇದಕ್ಕೆ ಬಂದಾಗ ಮೂರ್ತಿಗಳಾಗಿರ್ಬೋದು, ಹಲವು ವಿಚಾರಗಳೇನು ಹೇಳ್ತೀರಾ ನೀವು, ಚರ್ಚ್ಗಳಾಗಿರ್ಬೋದು, ಮಸೀದಿಗಳಾಗಿರ್ಬೋದು, ಎಲ್ಲ ಒಂದು ಕ್ರಿಯೆಗಳನ್ನ ಆವಾಹನೆ ಮಾಡ್ಕೊಳ್ಳೋದೆ ಆ ಒಂದು ಇದಕ್ಕೆ ಯಾವುದಾದ್ರೂ ಒಂದು ಇದಕ್ಕೆ ಆವಾಹನೆ ಅನ್ನೋದು ಅಥವಾ ಏನೋ ಒಂದು ಇದು ಮಾಡ್ಕೊಳ್ತಿರುವಂಥದ್ದೇ ಇದೆ. ಹಾಗಾಗಿ ಒಂದು ಮೂರ್ತಿ ಸ್ವರೂಪವಾಗಿ ಮಾಡ್ಕೊಳ್ತಿರ್ಬೋದು, ಮತ್ತೊಂದು ಸ್ವರೂಪವಾಗಿ ಎದುರು ಮಾಡ್ಕೊಳ್ತಿರ್ಬೋದು. ಯಾವುದ್ರಲ್ಲಾದ್ರೂ ಒಂದು ಮಾಡ್ಕೊಳ್ಳುವಂಥದ್ದು ಏನಿದೆ ಹಾಗೆ ವೀಕ್ಷಕರೇ. ಹಾಗಾಗಿ ಎಲ್ಲಾನು ಒಂದೇ ಸೂಚ್ಯಂಕ, ಒಂದೇ ಇರುವಂಥದ್ದು, ಹಲವು ಭಾಗಗಳಲ್ಲಿ ಇದಾಗಿರುವಂಥದ್ದು. ಆದರೆ ಭೂಗ್ರಹಕ್ಕೆ ಸೀಮಿತವಾಗಿರುವಂಥದ್ದು, ಭೂಗ್ರಹ ಜೀವಿಗಳಾಗಿ ನಾವು ಎಲ್ಲರೂ ಎಲ್ಲ ಒಂದೇ ಆದಂತಹ ಜೀವನ ಕ್ರಮಕ್ಕೆ ಭೂಗ್ರಹಕ್ಕೆ ಲಭಿಸಿರುವಂತಹ ವಿಚಾರಗಳು ನಮ್ಮ ಒಂದು ಜೀವನ ಕ್ರಮಗಳಿಗೆ. ಹಾಗಾಗಿ ಯಾವುದನ್ನು ವಿರೋಧಿಸದೆ, ಯಾವುದನ್ನು ಇದು ಮಾಡದೆ ತಗೊಳ್ಳಿ. ಅದರದೇ ಆದಂತಹ ಕೆಲವೊಂದು ವ್ಯತ್ಯಾಸಗಳಿತ್ತು ಅಂದರೆ ಆಗಿನ ಕ್ರಮಕ್ಕೆ ಆಗಿನ ಇದಕ್ಕೇನೋ ಇದಾಗಿರುತ್ತಷ್ಟೇ. ಅಲ್ಲಿನ ಒಂದು ವಿಚಾರಗಳಿಗೆ, ಅಲ್ಲಿನ ಒಂದು ತಿರಸ್ಕಾರ ಶೋಷಣೆಗಳಿಗೆ, ಮತ್ತೊಂದು ಅದನ್ನು ನಡೆಸಿಕೊಂಡು ಹೋಗುವಂತಹ ರೀತಿಗಳು ಸರಿ ಇಲ್ಲದಿದ್ದಾಗ ಮತ್ತೊಂದು ಬೇರೆ ಆಗಿರುತ್ತೆ, ಬೇರೆ ಇನ್ನೊಂದೇನೋ ಇದಾಗಿರುತ್ತೆ. ಅಲ್ಲಿದೇನೋ ಇಲ್ಲ ಇದೇನೋ ಇಲ್ಲಿದೆ ಪರವಾಗಿಲ್ಲ ಅನ್ನೋ ಥರ ಇದಾಗಿರ್ತಾರೆ. ಅದು ನಿಭಾಯಿಸೋರು ಅದರದೇ ಆದಂತಹ ಕ್ರಿಯೆಗಳಲ್ಲಿ ಹೋದಾಗ ಆ ಥರ ಬಂದಿರುತ್ತೆ ಅಷ್ಟೇ ವೀಕ್ಷಕರೇ. ಆದರೆ ಯಾವುದು ವಿರೋಧಿಸುವಂಥದ್ದು ಯಾವುದೂ ಇಲ್ಲ. ಆ ಕ್ರಮಕ್ಕೆ, ಆ ದಿನ ಇದಕ್ಕೆ, ಆ ವ್ಯವಸ್ಥೆಗೆ ಸ್ವಲ್ಪ ಇದು ಮಾಡಿರುವಂತಹ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಎಲ್ಲವನ್ನು
ಸಮಗ್ರವಾಗಿ ಅಧ್ಯಯನ ಮಾಡಿ ಅದನ್ನು ತಗೊಳ್ಬೇಕಾಗುತ್ತೆ. ಎಲ್ಲ ದೇವರನ್ನ ಪೂಜಿಸಬೇಕಾಗುತ್ತೆ. ನಕಾರಾತ್ಮಕವಾಗಿ ನೆಗೆಟಿವ್ ಆಗಿ ನಾವು ಥಿಂಕ್ ಮಾಡದೆ ಅವುಗಳ ಬಗ್ಗೆ ನಾವು ಧನಾತ್ಮಕವಾಗಿ ನೋಡಿದಾಗ ನಮಗೆ ಪ್ರತಿಯೊಂದು ಸಹ ಇದಾಗುತ್ತೆ ವೀಕ್ಷಕರೇ. ಹಾಗೆ ಯಾವುದನ್ನು ದ್ವೇಷಿಸದೆ ಎಲ್ಲವನ್ನು ಸ್ವೀಕಾರ ಮಾಡುವಂತಹ ಗುಣ ನಮ್ಮಲ್ಲಿ ಇರಬೇಕಾಗತ್ತೆ, ತಗೊಳ್ಬೇಕಾಗತ್ತೆ. ವಿರೋಧಗಳು ಏನೇ ಇದ್ರೂ ಅದು ಆಯಾಯ ವಿಚಾರಗಳಲ್ಲಿ ಅದರದೇ ಆದಂತಹ ಇದಕ್ಕೆ ಹೋಲುತ್ತೆ ವೀಕ್ಷಕರೇ. ಹಾಗಾಗಿ ಈಗ ನೀವು ಹಿಂದೆನೇ ಹಳ್ಳಿಗಳಿಗೆ ತಗೊಂಡೋದ್ರು ಪಂಚಾಯತಿ ಅಂತ ಹೇಳಿದ್ರೆ ಸ್ವಲ್ಪ ಇದು ಮಾಡ್ತಾರೆ. ಅದೇ ಹಿಂದೆ ಸ್ವಲ್ಪ ತಗೊಂಡೋಗ್ತಿದ್ರೆ ಅದರದೇ ಆದಂತಹ ವಿಚಾರಗಳಿದೆ. ಈಗ ಯಾಕೆ ಇದು ಮಾಡ್ತಾರೆ ಅಂತ ಹೇಳಿದಾಗ, ಈಗ ಅವನು ವಿರೋಧಿಸೋನೆ ಅವ್ನು ಕೆಟ್ಟವನಾಗ್ಬಿಟ್ರೆ ಅಥವಾ ಅದನ್ನ ಒಂದು ಬೇರೆ ರೀತಿಯಲ್ಲಿ ಹೇಳೋನೇ ಕೆಟ್ಟವನ ಕಾಣಿಸ್ಬೋದು. ಆದರೆ ಅದು ಕೆಟ್ಟದಲ್ಲ, ಅದು ಚೆನ್ನಾಗಿ ಬಂದಿರುವಂತಹ ಸಂದರ್ಭದಲ್ಲಿ ಚೆನ್ನಾಗಿ ಬಂದಿರುತ್ತೆ, ಮುಂದುವರೆದಂತಹ ವಿಚಾರಗಳಲ್ಲಿ ಬಂದಿರಲ್ಲ. ಅದಕ್ಕೆ ಅದರದೇ ಆದಂತಹ ಸಿಗಬೇಕು, ಬರಬೇಕು ಅಂತ. ಹಾಗಾಗಿ ಮನುಷ್ಯನ ಆಯುಸ್ಸು ಸಹ ಇದೆ, 100 ವರ್ಷ ಮೇಲಿದೆ, 80 ವರ್ಷ ಈ ಥರದ ಮೇಲಿದೆ. ಯುಗದ ಆಯುಸ್ಸು ಸಹ ತುಂಬಾ ಚೆನ್ನಾಗಿದೆ. ಆಗ ನಿಭಾಯಿಸೋರು ಇಂಥವ್ರು ಬರಬೇಕು, ಇದನ್ನ ಇದು ಮಾಡೋರು ಬರಬೇಕು. ಅಂಥವರಿಂದ ಎಲ್ಲನೂ ಸಾಧ್ಯ ಇದೆ ವೀಕ್ಷಕರೇ. ಏನಿದೆ ಮನುಷ್ಯನ ಆಯುಸ್ಸಿಂದ ಹಿಡಿದು ಯುಗದ ಆಯುಸ್ಸಿಂದ ಪ್ರತಿಯೊಂದು ಆ ಒಂದು ಕ್ರಿಯೆ ಏನಿದೆ, ಮನುಷ್ಯ ಅಂದ್ರೆ ಏನು, ಬೆಲೆ ಅವನು ಒಂಥರ ಅದರದೇ ಆದಂತಹ ತುಂಬಾ ಪ್ರಾಶಸ್ತ್ಯ ಇರುವಂಥದ್ದು, ತುಂಬಾ ಮನುಷ್ಯ ಜನ್ಮನೇ ಬೇರೆ ರೀತಿಯಲ್ಲಿ ಇರುವಂಥದ್ದು. ಹಾಗಾಗಿ ವೀಕ್ಷಕರೇ, ಇದೆಲ್ಲ ಸಿಕ್ಕಿದಾಗ ಅದರದೇ ಆದಂತಹ ಮೌಲ್ಯಗಳು, ಅದರದೇ ಆದಂತಹ ವಿಚಾರಗಳು ಅವರ ಒಂದು ಇದರಲ್ಲಿ ಇದಾದ ಸಿಗುವಂಥದ್ದು. ಹಾಗಾಗಿ ಬಂದಿರುವುದಂತಹ ಎಲ್ಲ ನೀವು ದೈವಿಕ ಪುರುಷರನ್ನ, ದೈವಿಕ ಇವ್ರನ್ನ ನೋಡಿದಾಗ ಯಾರು ಸಹ ಅವರು ದ್ವೇಷನ ಮಾಡಿ ಹೋಗಿದವರಲ್ಲ. ಬುದ್ಧ ಆಗಿರ್ಬೋದು, ಮಹಮ್ಮದ್ ಪೈಗಂಬರರಾಗಿರ್ಬೋದು, ಶ್ರೀರಾಮ ಆಗಿರ್ಬೋದು, ಯಾರು ಸಹ ಅವರ ಒಂದು ಜೀವಿತ ಇದರಲ್ಲಿ ಯಾರು ಸಹ ದ್ವೇಷನ ಮಾಡಿಲ್ಲ. ಅವರು ಉತ್ತಮವಾದಂತಹ ಇದನ್ನು ಕೊಟ್ಟರು. ಅವರ ಜೀವನಗಳನ್ನ ನೋಡ್ತಾ ಹೋಯ್ತು ಅಂತಂದ್ರೆ ಅವರು ದ್ವೇಷನ ಬಿತ್ತಿ ಹೋಗ್ಬಿಡ್ಬೋದಾಯ್ತು. ನೀವು ಅದೇ ರಾಜರುಗಳನ್ನ ತಗೊಂಡ್ರೆ, ಇತಿಹಾಸಗಳನ್ನ ತಗೊಂಡು ರಾಜರುಗಳನ್ನ ಫಾಲೋ ಮಾಡೋದೇನಿದೆ, ರಾಜರುಗಳನ್ನ ಮಾಡೋದಿದೆ, ಅವರೆಲ್ಲ ದ್ವೇಷನ ಬಿತ್ತಿ ಹೋಗಿರುವಂಥದ್ದು. ಇಲ್ಲೇ ಹಲವು ಗಡಿ ವಿವಾದಗಳಿದೆ. ಅಲ್ಲಿ ಒಂದು ಇವ್ರು ದಾಳಿ ಮಾಡಿದ್ದಾರೆ, ಇಲ್ಲಿ ಒಂದು ಅವ್ರು ದಾಳಿ ಮಾಡಿದ್ದಾರೆ, ಅದನ್ನೇ ಫಾಲೋ ಮಾಡ್ಕೊಂಡು ಇನ್ಯಾರೋ ಹೋಗ್ತಿರ್ತಾರೆ. ಇದೇನಿದೆ ಅದು ಉಳ್ಕೊಂಡು ಬಂದಿರುವಂಥದ್ದು. ದ್ವೇಷ ಅನ್ನೋದು ಎಲ್ಲನೂ ಇದೆ. ದೇವತೆಗಳು ಇಲ್ಲಿ ಬಂದಿರುವಂತಹ ಶ್ರೀರಾಮನು ಸಹ ಅವ್ರದೇ ಆದಂತಹ ವಿಚಾರಗಳಿದೆ. ಎಷ್ಟೋ ವಿಚಾರಗಳು ಗ್ರಂಥಗಳಲ್ಲಿ ಬಂದಿರಲ್ಲ, ಬರೋದು ಇಲ್ಲ, ಅವರು ಅದನ್ನು ಕೊಡೋದಿಲ್ಲ. ಬುದ್ಧನೂ ಸಹ ಅಷ್ಟೇ, ದ್ವೇಷನ ಯಾವುದು ಇದು ಮಾಡೇ ಹೋಗಿಲ್ಲ ಅವರು. ಬುದ್ಧನ ಬಗ್ಗೆ ಎಲ್ಲರಿಗೂ ಗೊತ್ತಿದೆ, ಹಾಗಾಗಿ ಅವ್ರು ಯಾರು ಇದು ಮಾಡಿಲ್ಲ. ಯೇಸು ಕ್ರಿಸ್ತರು ಸಹ ಅಷ್ಟೇ, ಅವ್ರು ಯಾವುದು ಇದು ಮಾಡಿಲ್ಲ. ಹಾಗಾಗಿ ಆ ಗುಣಗಳನ್ನ ನಾವು ತಗೋಬೇಕು ಹೊರತು ಇತಿಹಾಸಗಳಲ್ಲಿ ರಾಜರುಗಳದ್ದು ತಗೋಬಾರ್ದು ಅಂತ ನಾವು ಹೇಳ್ತಲ್ಲ. ಹಾಗಾಗಿ ಆ ಒಂದು ಕ್ರಮಗಳಲ್ಲಿ ನಡೀತು, ಇಲ್ಲ ಅಂತಲ್ಲ. ಆದರೆ ಈ ಒಂದು ಇದನ್ನ ತಗೊಂಡಾಗ ಆ ಒಂದು ಮಾರ್ಗ ಸಿಗುತ್ತೆ ವೀಕ್ಷಕರೇ. ಇಲ್ಲಾಂದ್ರೆ ಅದು ನಿರಂತರ ಪ್ರಕ್ರಿಯೆ ಮುಂದುವರಿತಾನೆ ಇರುತ್ತೆ. ತಾತ ಮಾಡಿರೋದು ಮಗನಿಂದ ಮೊಮ್ಮಕ್ಕಳಿಗೆ ಈ ಒಂದು ಇದಕ್ಕೆ ಎಂಡಿಲ್ಲ. ಈ ಎಂಡಿಲ್ದಿರೋದಕ್ಕೆ ಹೋದಷ್ಟು ಆ ಮನುಷ್ಯ ಜೀವನದ ಒಂದು ಇದಿಲ್ಲದೆ, ಆ ನೈಜತೆಯನ್ನು ಕಳ್ಕೊಂಡು, ಆ ಮನುಷ್ಯ ಜೀವನದ ಒಂದು ವ್ಯಾಲ್ಯೂ ಇಲ್ಲದೆ, ಅದು ಅದರದೇ ಆದಂತಹ ಕ್ರಿಯೆಗಳಲ್ಲಿ ಇಲ್ಲದೆ ಮರಣಿಸುವಾದಂತಹ ಸಂದರ್ಭಗಳು ಬರುತ್ತೆ. ಮರಣ ಹೊಂದಬೇಕು, ಒಂದು ಒಳ್ಳೆ ಉತ್ತಮವಾದಂತಹ ವಿಚಾರಗಳ ಜ್ಞಾನದ ಒಂದು ಉಗಮಗಳಿಂದ ತಿಳಿದು ಅರಿತು ಮರಣ ಹೊಂದಬೇಕು. ದ್ವೇಷ ಇದನ್ನ ಆ ಒಂದು ಇದರಿಂದ ಮರಣ ಹೊಂದೋದು ಅದು ಅಷ್ಟು ಇದಿಲ್ಲ. ಹಾಗಾಗಿ ಒಂದು ಜ್ಞಾನದ ಮಾರ್ಗದಲ್ಲಿ ಮರಣ ಹೊಂದುವಂಥದ್ದು ಏನಿದೆ, ಜ್ಞಾನವನ್ನು ಅರಿತು ಇದನ್ನೆಲ್ಲ ಏನಿದೆ ಅದು ತುಂಬವಾದಂತಹ ವಿಚಾರಗಳು ವೀಕ್ಷಕರು. ಎಲ್ಲರಿಗೂ ಮರಣ ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ಇಂತಹ ಮೌಲ್ಯಗಳನ್ನ ತಿಳಿದಾಗ ಈ ದ್ವೇಷ, ಅದು ಇದು, ಈ ಗಡಿ ಅದು ಇದು ಅಂತೆಲ್ಲ ಇದೆಲ್ಲ ಇರುತ್ತಲ್ಲ, ಅದರಲ್ಲೇ ಇದಾಗದೆ ಅದರದೇ ಆದಂತಹ ಜೀವನ ಕ್ರಮದಲ್ಲಿ ಜೀವಿಸಿ ಮರಣ ಹೊಂದೋದೇನಿದೆ ಅದು ತುಂಬಾ ಇದಿರುತ್ತೆ. ಹಾಗಾಗಿ ಇವ್ರುಗಳ ಏನು ಇದು ಮಾಡಿ ಹೋಗಿದ್ದಾರೆ ಅದನ್ನು ನಾವು ತಿಳ್ಕೊಂಡು ನಾವು ಸಹ ಹಂಗೆ ಹೋಗ್ಬೇಕಾಗುತ್ತೆ. ರಾಮ ಆಗಲಿ, ಕೃಷ್ಣ ಆಗಲಿ, ಜೀಸಸ್ ಆಗಲಿ, ಮಹಮ್ಮದ್ ಪೈಗಂಬರವರಾಗಲಿ, ಜೈನರು ಇವರಾಗಲಿ, ಅವರು ಬಿಟ್ಟೋಗಿರುವಂಥದ್ದೆಲ್ಲ ಅವ್ರು ಎಷ್ಟೇ ಇದು ಮಾಡಿದ್ರು ಅವರು ದ್ವೇಷನ ಅವರು ಇದು ಮಾಡದೆ ಅವರೇ ಆ ಒಂದು ಇದರಲ್ಲಿ ಇದು ಮಾಡಿರುವಂಥದ್ದು ಎಲ್ಲ ಜ್ಞಾನ ಮಾರ್ಗ. ಹಾಗೆ ಆ ಜ್ಞಾನನ ಅವ್ರನ್ನ ನಾವು ಅಳವಡಿಸ್ಕೊಳ್ಳ ನೋಡಿದಾಗ ನೀವು ಇದು ಮಾಡ್ಬೋದಾಯ್ತು ಅವರು. ಆದರೆ ಅವರು ಬಿಟ್ಟೋಗಿರುವಂಥದ್ದು ಈ ಥರ ವೀಕ್ಷಕರೇ. ಹಾಗಾಗಿ ನಾವು ಅದನ್ನು ಇದು ಮಾಡಿದಾಗ ನಾವು ಇದು ಮಾಡ್ಕೊಂಡು ಹೋಗ್ಬೋದು. ಆ ಒಂದು ಇದನ್ನು ಅವರೇ ಅದನ್ನು ಇದು ಮಾಡಿದರೆ ಇಷ್ಟು ಪ್ರಪಂಚ ಯಾವಾಗಲೂ ಅದರದೇ ಆದಂತಹ ರೀತಿಗಳಲ್ಲಿ ಇದಾಗಿರ್ತಿತ್ತು.
ಅದೊಂದು ಸ್ಥಿತಿಗತಿಗಳು ಕಾಣಕ್ಕೆ ಸಾಧ್ಯವಾಗಿದ್ದಿರೋಂತಹ ವಿಚಾರಗಳಲ್ಲಿ ಇರ್ತದೆ ವೀಕ್ಷಕರೇ. ಹಾಗಾಗಿ ಇದು ಮಾಡಬೇಕಾದ್ರೆ ಈ ಒಂದು ವಿಚಾರ ಬಿಟ್ಟು ಹೋಗಿರುವಂಥದ್ದು ಎಷ್ಟೇ ಇದಾದ್ರೂ ಆ ಒಂದು ಇದನ್ನು ಜೀವಿಗಳ ಒಂದು ಸೃಷ್ಟಿಗೆ ಇದಾಗಿರುತ್ತೆ, ಪೂರಕವಾಗಿರುತ್ತೆ. ಅಥವಾ ಮೊಹಮ್ಮದ್ ಪೈಗಂಬರರಾಗಿರ್ಬೋದು, ಜೀಸಸ್ ಎಲ್ಲ ಏನಿದೆ ಲಯ ಸ್ಥಿತಿಗೆ ಅವ್ರೇನು ಮುಂದೆ ಒಂದು ಲಯ ಸ್ಥಿತಿಗೆ ಏನು ಬಿಟ್ಟು ಹೋಗ್ತಾರೆ, ಸೃಷ್ಟಿ ಸ್ಥಿತಿಗೂ ಬಿಟ್ಟು ಹೋಗ್ತಾರೆ. ಮುಂದಿನ ಸೃಷ್ಟಿಗೆ ಅವರ ಒಂದು ಇದೇನಿದೆ ಬಿಟ್ಟೋಗಿರ್ತಾರೆ. ಯಾವುದೇ ಒಂದು ಇದನ್ನು ಅವರು ಪೂರಕವಾಗಿ ಯಾವುದೇ ಒಂದು ವಿನಾಶನ ಬಿಟ್ಟೋಗಿರಲ್ಲ. ಮತ್ತೊಂದು ಉಗಮಕ್ಕೆ ಬಿಟ್ಟೋಗಿರ್ತಾರೆ. ಯಾವುದೇ ದ್ವೇಷನ ಬಿಟ್ಟೋಗಿರಲ್ಲ. ಈಗ ಅವರವ್ರ ಜೀವನಗಳನ್ನೆಲ್ಲ ನೀವು ತೊಗೊಂಡು ಹೋಗ್ತಂತಂದರೆ ಕರೆಕ್ಟಾಗಿ ನೋಡ್ತಂತಂದರೆ ಬೇರೆ ಥರನೇ ಇರುತ್ತೆ ವೀಕ್ಷಕರೇ. ಹಾಗಾಗಿ ಅವರೆಲ್ಲ ಬೇರೆ ಥರನೇ ಇದು ಮಾಡಿರುವಂಥದ್ದು, ಮುಂದಿನ ಸೃಷ್ಟಿಗೆ ಮುಂದಿನ ಉಗಮಕ್ಕೆ ದಾರಿಯಾಗಿರುವಂಥದ್ದು. ಹಾಗಾಗಿ ಸೃಷ್ಟಿನೂ ಅವರಲ್ಲೇ ಇದೆ, ಲಯದಲ್ಲೂ ಅವರಲ್ಲೇ ಇದ್ದಾರೆ. ಹಾಗಾಗಿ ಯಾರೂ ಬೇರೆ ಅಲ್ಲ, ಸೃಷ್ಟಿ ಸ್ಥಿತಿ ಲಯ ಯಾವುದೂ ಬೇರೆ ಅಲ್ಲ, ಒಂದೇ ಇದರಲ್ಲಿ ಇನ್ಕ್ಲೂಡ್ ಆಗಿರುವಂಥದ್ದು. ಪೂರಕವಾಗಿ ಸ್ಥಿತಿಯಿಂದ ಲಯದ ನಂತರನ ಆಪರೇಟ್ ಮಾಡುವಂತಹ ಸ್ಥಿತಿಗತಿಗಳಲ್ಲಿ ಇರುವಂಥದ್ದು ಜೀಸಸ್, ಮೊಹಮ್ಮದ್ ಪೈಗಂಬರ್, ಜಿಗಂಬರರು ಆಗಿರ್ಬೋದು, ಪ್ರತಿಯೊಬ್ಬರು ಸಹ ಅದರದೇ ಆದಂತಹ ನಂತರದ ಕ್ರಿಯೆಗೆ, ಸೃಷ್ಟಿ ಕ್ರಿಯೆಗೆ, ಆ ಒಂದು ಸ್ಥಿತಿ ಕ್ರಿಯೆ ಏನಿದೆ, ವಿಷ್ಣು ಆಗಲಿ ಈ ತತ್ವ ಏನಿದೆ, ಜೀಸಸ್ ಆಗಿರ್ಬೋದು, ಇದು ಆ ಒಂದು ಎರಡು ಕ್ರಿಯೆಗಳಿಗೂ ಇನ್ಕ್ಲೂಡ್ ಆಗಿರುವಂಥದ್ದು. ಹಾಗಾಗಿ ಒಂದೇನೆ ಬ್ರಹ್ಮ ಸೃಷ್ಟಿ ತತ್ವ, ಸ್ಥಿತಿ, ಲಯ ಇದು ಸಹ ಇನ್ಕ್ಲೂಡ್ ಮರ್ಜಾಗಿ ಒಂದೇ ಇರುತ್ತೆ. ಅದು ಸೃಷ್ಟಿಗೂ ಪೂರಕವಾಗಿರುತ್ತೆ, ಸೃಷ್ಟಿಯ ನಂತರ ಕಾಣದಂತಹ ಲಯಕ್ಕೂ ಪೂರ್ವವಾಗಿರ್ತಾರೆ. ಆ ಒಂದು ಸ್ಥಿತಿನ ಇದಾಗಿರುವಂಥದ್ದು ವೀಕ್ಷಕರೇ. ಹಾಗಾಗಿ ಅದು ಸಹ ಒಂದೇ. ಹಾಗಾಗಿ ಯಾವುದನ್ನು ದ್ವೇಷಿಸುವಂಥದ್ದು, ಯಾರನ್ನು ದ್ವೇಷಿಸುವಂಥದ್ದು ಏನೂ ಇಲ್ಲ ವೀಕ್ಷಕರೇ. ಅದರದೇ ಆದಂಥ ಸ್ಥಿತಿಗತಿಗಳಿಗೆ ಪೂರಕವಾಗಿರುವಂಥದ್ದು, ಆ ಪರಬ್ರಹ್ಮ ಸ್ವರೂಪಕ್ಕೆ ಸೀಮಿತವಾಗಿರುವಂತಹ ಸ್ಥಿತಿಗತಿಗಳಲ್ಲಿ ಇರುವಂತಹ ಸ್ಥಿತಿ ಆ ತತ್ವಗಳು. ಹಾಗಾಗಿ ಬ್ರಹ್ಮತತ್ವನೂ ಅಷ್ಟೇ, ಕೆಲವರು ಇದು ಮಾಡ್ತಾರೆ, ಅದು ಸಹ ನೀವು ಸಹ ಇದು ಮಾಡಿದಷ್ಟು ಬ್ರಹ್ಮತತ್ವ ಬೇರೆಗೆ ಹೋಗುತ್ತೆ ವೀಕ್ಷಕರೇ. ಅದನ್ನು ಜೀವಿಸೋಕ್ಕೆ ಸಾಧ್ಯ ಇಲ್ಲ. ಪ್ರಪಂಚಕ್ಕೆ ಅದು ಒಂದು ನಿಷ್ಠುರವಾಗಿ ಕಾಣಬಹುದು ಅಥವಾ ಬೇರೆ ಥರ ಕಾಣಬಹುದು, ಅದು ಆಗಲ್ಲ, ಅದು ಸಾಧ್ಯ ಇಲ್ಲ. ಆದರೆ ಎಲ್ಲ ಒಂದು ಮತಗಳಲ್ಲಿ ಬ್ರಹ್ಮತತ್ವ ಅಂತ ಇದೆ. ತುಂಬ ಹೋಯ್ತು ಅಂತ ಹೇಳಿದ್ರೆ ಅದು ಬೇರೆ ಥರ ಕಾಣಬಹುದು. ಅದು ಸೂಚಂಕ ಇರೋದೇ ಬ್ರಹ್ಮತತ್ವ. ಬ್ರಹ್ಮತತ್ವನೂ ಹಾಗೆ ವೀಕ್ಷಕರೇ, ಅದೊಂದು ಸ್ವಲ್ಪ ಬೇರೆ ಥರ ಇದಾಗ್ಬೋದು ಇದಕ್ಕೆ. ಆದರೆ ಅದು ಸಹ ಇದಲ್ಲ, ಅದು ಹೋಗ್ತಾ ಹಂಗೆ ಇದರಲ್ಲಿ ಇರುವಂಥದ್ದು ವೀಕ್ಷಕರೇ. ಬ್ರಹ್ಮತತ್ವ ಎಲ್ಲ ಮತಗಳಲ್ಲೂ ಇದೆ. ಆ ತತ್ವ ಬ್ರಹ್ಮತತ್ವ ಅನ್ನೋದು ಆ ಮತಗಳಲ್ಲಿ ಇರೋರಿಗೆ ಗೊತ್ತಿರುತ್ತದೆ. ಮುಸ್ಲಿಂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಬ್ರಹ್ಮತತ್ವ ಅನ್ನೋದು ಇರುತ್ತೆ. ಹಾಗಾಗಿ ಆ ಒಂದು ತತ್ವನೂ ಸಹ ಬೇರೆ ರೀತಿಯಲ್ಲಿ ಇರುವಂಥದ್ದು. ಅದು ಬೇರೆ ರೀತಿ ಕಾಣ್ಬೋದು, ಆದರೆ ಅದರದೇ ಆದಂತಹ ಇದಾಗ್ತಾ ಇರ್ತದೆ. ಈಗ ಏನು ಅದರದೇ ಆದಂತಹ ಪ್ರಭಾವಗಳು ಏನಿದಾಗ್ತಾ ಇರ್ತದೆ, ಅದೇ ಥರ ಬ್ರಹ್ಮತತ್ವನೂ ಸಹ ಬೇರೆ ರೀತಿಯಾದಂತಹ ವಿಚಾರಗಳು ವೀಕ್ಷಕರೇ. ಅದರ ನಿಷ್ಠುರ ಮಾಡುವಂಥದ್ದು ಅಥವಾ ಇದು ಮಾಡುವಂಥದ್ದು ಏನಿಲ್ಲ. ಅದು ಆ ತತ್ವಗಳು ಇದು ಆ ಥರ ಇರುತ್ತೆ. ಹಾಗಾಗಿ ಅದು ಬೇರೆ ಥರ ವೀಕ್ಷಕರೇ. ಬ್ರಹ್ಮತತ್ವನೂ ಸಹ ಬೇರೆ ರೀತಿಯಲ್ಲಿ ಇರುವಂಥದ್ದು. ಅದು ಸಹಜವಾದಂತಹ ಕ್ರಿಯೆಗಳಲ್ಲಿ ಒಂದಷ್ಟು ಜೀವನ ಕ್ರಮಗಳಲ್ಲಿ ಅಳವಡಿಸ್ಕೋಬೋದು. ತೀರಾ ಆದಂತಹ ಕ್ರಮಗಳಲ್ಲಿ ಓದಷ್ಟು ಆಗದೆ ಇರ್ಬೋದು ಅಥವಾ ಇದಾಗದೇ ಇರ್ಬೋದು, ಏನೋದು ವಿಚಾರಗಳಲ್ಲಿ ಇದೆಲ್ಲ ವೀಕ್ಷಕರೇ. ಆದರೆ ಎಷ್ಟು ಅನ್ನೋದು ಬ್ರಹ್ಮತತ್ವ ಅನ್ನೋದು ಏನಿದೆ, ಎಷ್ಟು ಲಭಿಸಿದೆ, ಎಷ್ಟು ವಿಚಾರಗಳಿದೆ, ಅಷ್ಟು ಜೀವನ ಕ್ರಮಗಳಿಗೆ ಇದೆ. ಅದನ್ನು ಮೀರಿ ಹೋಯ್ತು ಅಂತಂದರೆ ಇದೆ, ಅದರಲ್ಲೂ ಸಹ, ಎಲ್ಲದರಲ್ಲೂ ಸಹ ಇದೆ, ಅದರಲ್ಲೂ ಸಹ ಇದೆ. ಅದರ ನೈಜತೆ ಇರುತ್ತೆ, ಆದರೆ ಯಾವುದೂ ಸಹ ಇದಲ್ಲ. ಆದರೆ ಸೂಚ್ಯಂಕವಾಗಿ ಇರುತ್ತೆ ವೀಕ್ಷಕರೇ. ಅದರದೇ ಆದಂತಹ ವಿಚಾರಗಳಲ್ಲಿ ಬ್ರಹ್ಮತತ್ವನೂ ಸಹ ಬ್ರಹ್ಮ ಒಂದು ವಿಚಾರಗಳಲ್ಲಿ ಇದು ಏನಿದೆ. ಹಾಗಾಗಿ ಅದು ಸಹ ಇಷ್ಟೇ, ಯಾವುದನ್ನು ಸಹ ನಿಷ್ಠುರವಾಗಿ ಅಥವಾ ಏನೋ ಒಂದು ವಿಚಾರಗಳಲ್ಲಿ ನೋಡುವಂಥದ್ದು ಏನಿಲ್ಲ. ಹಾಗಾಗಿ ನಾವು ಯಾವುದನ್ನು ವಿರೋಧಿಸಲ್ಲ, ಯಾವ್ಯಾವ ಮತಗಳನ್ನಾಗಲಿ ಯಾವುದೇ ಆಗಲಿ ನಾವು ಯಾವುದನ್ನು ವಿರೋಧಿಸಲ್ಲ. ಈ ಪ್ರಪಂಚಿಕವಾಗಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದು ನಮಗೆ ಸಹ ಗೊತ್ತಿಲ್ಲ ವೀಕ್ಷಕರೇ. ಹಾಗಾಗಿ ಯಾವುದು ಸಹ ಇದು ಮಾಡುವಂಥದ್ದಲ್ಲ. ಆಯಾ ಇದಕ್ಕೆ ಅದರದೇ ಆದಂತಹ ಕ್ರಿಯೆಗಳಲ್ಲಿ ಇರುವಂಥದ್ದು ಆ ಒಂದು ವಿಚಾರಗಳು ವೀಕ್ಷಕರೇ. ಈ ಥರ ಅದರದೇ ಆದಂತಹ ವಿಚಾರ ಇದೇ ಇರುತ್ತೆ.
ಅದರದೇ ಆದಂತಹ ಆ, ರೂಪರೇಷೆ, ಅದರದೇ ಆದಂತಹ ವಿಚಾರಗಳಿರುತ್ತೆ ವಿಷಯ. ಹಾಗಾಗಿ ಯಾವುದನ್ನು ಸಹ ಇದು ಮಾಡದೆ ಎಲ್ಲವನ್ನ ಸ್ವೀಕರಿಸಿ ಅದರದೇ ಆದಂತಹ ಇದಕ್ಕೆ ಮೌಲ್ಯಕ್ಕೆ ಇದಕ್ಕೆ ಗೌರವಿಸಿ ತಗೊಂಡು ಎಲ್ಲ ಇದನ್ನು ಮತಗಳಲ್ಲಿ ದೈವಿಕವಾಗಿ ಇದನ್ನು ತಗೊಂಡು ನಮ್ಮ ಒಂದು ಕ್ರಮಗಳಿರಬೇಕಾಗುತ್ತೆ. ಜೀವನ ಕ್ರಮ ಆಗಲಿ ಅದನ್ನು ಅಳವಡಿಸ್ಕೊಂಡು ಹೋಗುವಂಥದ್ರಲ್ಲಿ ಎಲ್ಲನೂ ಬೇಕಾಗುತ್ತೆ. ಆ ಒಂದು ಯತಿ ಶಕ್ತಿಗಳಿಗೂ ಗೌರವ ಕೊಡಬೇಕಾಗುತ್ತೆ. ಎಲ್ಲ ಒಂದೇ ಶಕ್ತಿ, ನಿರಾಕಾರ ಪರಬ್ರಹ್ಮ ಶಕ್ತಿ. ಆ ಥರ ವೀಕ್ಷಕರೇ ಆ ಒಂದು ಕ್ರಿಯೆಗಳಲ್ಲಿ ಇರೋದ್ರಿಂದ ಆ ಒಂದು ಎಲ್ಲನೂ ನಾವು ಇನ್ಕ್ಲೂಡ್ ಆಗಿ ಮನುಷ್ಯ ಜೀವನಕ್ಕೆ ಎಲ್ಲರನ್ನೂ ಅಳವಡಿಸ್ಕೊಂಡು ತಗೊಂಡು ನಮ್ಮಲ್ಲೇ ನಾವು ನೆಗೆಟಿವ್ ಆಗಿ ನಮ್ಮನ್ನೇ ನಾವು ಕ್ರಿಯೇಟ್ ಮಾಡ್ಕೊಳ್ಳದೆ ಸ್ವಾಗತ ಪೂರ್ವಕವಾಗಿ ಇದು ಮಾಡ್ಕೊಳ್ಬೇಕಾಗತ್ತೆ, ತಗೋಬೇಕಾಗುತ್ತೆ. ಆ ಒಂದು ಪರಬ್ರಹ್ಮ ಸ್ವರೂಪ ಇದೇನಿದೆ ಅಲ್ಲ ನಿರಾಕಾರ ಯಾವ ತಗೋಬೇಕಾಗತ್ತೆ. ನಾವು ತೀರಾ ಮನುಷ್ಯ ಹೋಯ್ತು ಅಂತಂದರೆ ಬೇರೆ ರೀತಿಯಲ್ಲಿ ಆಗಲ್ಲ ಅದು ವಿಚಾರಗಳು. ಆ ದೇಹ ಸ್ವರೂಪ ಬಂದಾಗ ಅದರಲ್ಲಿ ಏನು ಕೊಟ್ಟಿರ್ತಾರೆ ಅದನ್ನು ತಗೊಳ್ಬೇಕಾಗುತ್ತೆ. ಅದೇ ಜೀವನ, ಅದೇ ಪೂರಕವಾಗಿ ಅದರದೇ ಆದಂಥ ಕ್ರಿಯೆಗಳಲ್ಲಿ ಹೋಗಬೇಕಾಗುತ್ತೆ, ತಗೊಳ್ಬೇಕಾಗುತ್ತೆ. ಎಲ್ಲವನ್ನ ಅಲ್ಲಿಗೆ ಬಿಡದೆ ಒಂದು ಬಾರ್ಡರ್ ಹಾಕೊಳ್ಳದೆ ಎಲ್ಲವನ್ನ ಜೀವನಕ್ಕೆ, ನಮ್ಮ ದೇಹಕ್ಕೆ, ನಮ್ಮ ಚಿಂತನೆಗಳಿಗೆ, ನಮ್ಮ ರೀಷಡ್ ವರ್ಗಗಳಿಗೆ ತಗೊಳ್ಬೇಕಾಗುತ್ತೆ. ಎಲ್ಲವೂ ಸಹ ಅದರ ಇನ್ಕ್ಲೂಡ್ ಇರೋದ್ರಿಂದ ನಾವು ಆ ಮಾರ್ಗದಲ್ಲಿ ಸಾಗ್ತಾ ಹೋದ್ರೆ ಒಂದು ನೈಜ ಮನುಷ್ಯರಾಗಿ ಮನುಷ್ಯರಾಗಿ ಜೀವಿಸೋಕ್ಕೆ ಸಾಧ್ಯ ಆಗುತ್ತೆ. ನಂತರದ ಜೀವನಕ್ಕೆ ದಾರಿಯಾಗುತ್ತೆ. ನಮಸ್ಕಾರ ವೀಕ್ಷಕರೇ. ಎಲ್ಲವೂ ಆದಂತಹ ಒಂದು ಶಕ್ತಿಗೆ ಶರಣಾಗಿ ನಮಸ್ತೆ. ಎಲ್ಲರಿಗೂ ನಮಸ್ಕಾರ.